ನಮಸ್ತೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನನ್ನ ಹೆಸರು ರೇವತಿ ಕಂದಿಬಾಳ್, ಕ್ಲಾಸಿಕ್ ಎಜುಕೇಶನ್ ಫ್ಯಾಕಲ್ಟಿ. ನಾವು ಇವತ್ತಿಂದ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡೈಲಿ ಕರೆಂಟ್ ಅಫೇರ್ಸ್ ಏನೇನು ಕರೆಂಟ್ ಅಫೇರ್ಸ್ ಬರ್ತದಲ್ಲ ಆ ರೀತಿಯಾಗಿ ನಿಮ್ಗೆ ಕರೆಂಟ್ ಅಫೇರ್ಸ್ನ ನಾವು ಕವರ್ ಮಾಡ್ಕೊತ ಹೋಗ್ತೀವಿ. ಯಾಕೆ ನಿಮ್ಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅಂತಂದ್ರೆ, ಎಕ್ಸಾಮಿಗೆ ಜಾಸ್ತಿ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಇಟ್ಕೊಂಡು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಎಕ್ಸಾಮ್ ನಿಮ್ಗೆ ಕೇಳ್ತಾರಲ್ಲ, ಸೊ ಆ ರೀತಿಯಾಗಿ ನಿಮ್ಗೆ ನಾವು ಕರೆಂಟ್ ಅಫೇರ್ಸ್ ವಿತ್ ರಿಲೇಟೆಡ್ ಟು ಸಬ್ಜೆಕ್ಟ್ನ ನಿಮ್ಗೆ ಕವರ್ ಮಾಡಿ ಕೊಡ್ತೇವೆ. ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಭಾಳ ಕೇಳೋದು ಎಕ್ಸಾಮ್ಸಿಗೆ ಅಂತಂದ್ರೆ ಸೈನ್ಸ್ ರಿಲೇಟೆಡ್ ಕೇಳ್ತಾನ ಕ್ವಶನ್ಸ್. ಸೈನ್ಸ್ ರಿಲೇಟೆಡ್ ಅಂದ್ರೆ ಡೈರೆಕ್ಟ್ ಸೈನ್ಸ್ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಕೇಳೋದಿಲ್ಲ. ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ನಿಮ್ಗೆ ಏನ್ ಮಾಡ್ತಾನ, ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತಂದ್ರೆ ಅದ್ರ ರಿಲೇಟೆಡ್ ಸಬ್ಜೆಕ್ಟ್ನ ಏನ್ ಮಾಡ್ತಾನ, ಕ್ವಶನ್ಸ್ ಕೇಳ್ತಾನ. ಆರ್ ಎಲ್ಸ್ ಪಾಲಿಟಿ ರಿಲೇಟೆಡ್ ಜಾಸ್ತಿ ಕೇಳ್ತಾನ ಕ್ವಶನ್ಸ್. ಆರ್ ಎಲ್ಸ್ EVS ರಿಲೇಟೆಡ್ ಜಾಸ್ತಿ ಕೇಳ್ತಾನ ನಿಮಗೆ ಕ್ವಶನ್ಸ್. ಆರ್ ಎಲ್ಸ್ IR ರಿಲೇಟೆಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ನಿಮ್ಗೆ ಜಾಸ್ತಿ ಕ್ವಶನ್ಸ್ನ ಕೇಳ್ತಾನ. ಸೊ ಈ ರೀತಿ ನಾವು ಬೇಸಿಸ್ ಮೇಲೆ ಏನ್ ಮಾಡ್ತೇವಪ್ಪ ಅಂದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ನ ಬರೀ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲದೆ ಸಬ್ಜೆಕ್ಟಿಗೆ ಹೆಂಗೆ ಲಿಂಕ್ ಮಾಡಬೇಕು, ಯಾವ್ಯಾವ ಏರಿಯಾಸ್ ಇಂಪಾರ್ಟೆಂಟ್ ಆಗ್ತೈತಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಂತ ಹೋಗ್ತೇವೆ. ಇವಾಗ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಷ್ಟೇ ಮಾಡ್ಲಿಕ್ಕತ್ತೇವಲ್ಲ, ಸೊ ನಿಮ್ಗೆ ಏನ್ ಮಾಡ್ತೀನಿ, ನಾನು ಏರಿಯಾಸ್ನ ಹೇಳ್ಕೊಂತ ಹೋಗ್ತೀನಿ. ಸೊ ನೀವು ಆ ಏರಿಯಾಸ್ನ ಸಪ್ರೇಟ್ ಪೇಜ್ನಾಗ ನೋಟ್ ಡೌನ್ ಮಾಡ್ಕೊಂತ ಹೋಗ್ರಿ. ಯಾವಾಗ ನಾವು ಸೀರೀಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ನಿಮ್ಮ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ತಕ್ಷಣ ನಾವು ಸೀರೀಸ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೇವಲ್ಲ, ಸೊ ಅವಾಗ ನಿಮ್ಗೆ ಡೀಟೇಲ್ಡ್ ಆಗಿ ಹೋಗ್ತದೆ. ಸೊ ಅವಾಗ ನಿಮ್ಗೆ ಏನಾಗ್ತೈತಿ, ಈಗ ನಾನು ನಿಮ್ಗೆ ಏರಿಯಾಸ್ ಕೊಟ್ಟರು ವರ್ಕ್ ನೀವು ಮಾಡಕತ್ರ ಅಂದ್ರೆ ನಾವು ಅವಾಗ ನಿಮ್ಗೆ ಏನ್ ಅಪ್ಡೇಟ್ ಮಾಡಿಸ್ತೇವೆ ಅಲ್ಲೇ ನೀವು ಅಪ್ಡೇಟ್ ಮಾಡ್ಕೊರಿ. ಅವಾಗ ನಿಮಗೆ ಈಸಿ ಆಗ್ತದೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾನ ಅಂತೇಳಿ. ಸೊ ಇವಾಗ ನಾವು ಕರೆಂಟ್ ಅಫೇರ್ಸ್ ಒಳಗಡೆ ಫಸ್ಟ್ ನಾವು ಡಿಸೀಸಸ್ ಮೇಲೆ ಟಾಪಿಕ್ ತಗೊಂಡು. ಡಿಸೀಸಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಡಿಸೀಸಸ್ ಕರೆಂಟ್ ಅಫೇರ್ಸ್ ಒಳಗೆ ಫಿಕ್ಸ್ ಒಂದು ಕ್ವಶನ್ ಇರ್ತೈತಿ ಎವ್ರಿ ಇಯರ್. ಯಾವುದೇ ಎಕ್ಸಾಮ್ ಬರ್ಲಿ, ಮೊದಲೆಲ್ಲ PC, PSI, STA, FDA, UPSC ಎಕ್ಸಾಮ್ಸ್ ಅಷ್ಟೇ ಕೇಳ್ತೀವಿ. ಇವಾಗ ನೋಡ್ರಿ, ಮೊನ್ನೆ ಸತೆ TET, CET CTET ಎಕ್ಸಾಮ್ಸ್ ಒಳಗೂ ಡಿಸೀಸಸ್ ಮೇಲೆ ಕ್ವಶನ್ಸ್ ಕೇಳಿದಾನೆ. ಸೊ ಡಿಸೀಸಸ್ ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಡಿಸೀಸಸ್ ಕ್ವಶನ್ಸ್ನು ಲೈಕ್ ಯಾವ್ದಾದ್ರು ಒಂದು ಎಕ್ಸಾಮಿಗೆ ಡಿಸೀಸ್ ಬಂತಂತಂದ್ರೆ ಅದು ಡಿಸೀಸ್ ಹೆಸರೇನು, ಟೈಪ್ ಏನು, ವೆಕ್ಟಾರ್ ಏನು, ಅದು ಯಾವ ಆರ್ಗ್ಯಾನಿಸಮ್ಸ್ ಮುಖಾಂತರ ಹಬ್ಬತೈತಿ, ಅದ್ರ ಸಿಂಪ್ಟಮ್ ಏನು, ಮತ್ತೆ WHO ಏನ್ ಟಾರ್ಗೆಟ್ ಇಟ್ಕೊಂಡೈತಿ ಆ ಡಿಸೀಸ್ ನಿರ್ಮೂಲನೆ ಮಾಡ್ಲಿಕ್ಕೆ. ಸೊ ಇದನ್ನ ನೀವು ಏನ್ ಮಾಡ್ಕೊರಿ, ಲಿಸ್ಟ್ ಮಾಡ್ಕೊರಿ. ನಿಮ್ಗೊಂದು ನಾನು ಹೇಳ್ಕೊಡ್ತೀನಿ. ಡಿಸೀಸಸ್ ಒಂದು ಕರೆಂಟ್ ಅಫೇರ್ಸ್ ಐತಿ ಈಗ. ಸೊ ಡಿಸೀಸಸ್ ಕರೆಂಟ್ ಅಫೇರ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ನಾಗ ಕರೆಂಟ್ ಅಫೇರ್ಸ್ ಡಿಸೀಸಸ್ ಬಂತಂದ್ರೆ ಅದು ಯಾವ ರೀತಿ ನೀವು ನೋಟ್ ಡೌನ್ ಮಾಡ್ಕೋಬೇಕು, ಮತ್ತೆ ಅದು ಎಕ್ಸಾಮಿಗೆ ಯಾವ ರೀತಿ ನಿಮ್ಗೆ ಕೇಳ್ತಾನ ಅಂತ ಹೇಳಿ. ಸೊ ಈಗ ನೋಡ್ರಿ, ಡಿಸೀಸಸ್ ಮೇಲೆ ಫಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ, ರೀಸೆಂಟ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP Nadda launched a campaign to eliminate lymphatic filariasis, commonly known by what name? Lymphatic filariasis ಅನ್ನೋದು ಒಂದು ಏನು ರೋಗವನ್ನ ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಹೌದಾ? ಓಕೆ, ಆಪ್ಷನ್ಸ್ ಏನಿದಾವ? ಮಲೇರಿಯಾ, ಡೆಂಗು, ಎಲಿಫೆಂಟಿಯಾಸಿಸ್ ಮತ್ತೆ ಕಾಲಾ ಅಜಾರ್. ನೋಡ್ರಿ ಏನಿತ್ತು ಕ್ವಶನ್, ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಅನ್ನೋದು. ಈ ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಅನ್ನೋದು ಒಂದು ಡಿಸೀಸ್ ಐತಿ. ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಒಂದು ಡಿಸೀಸ್. ಇದಕ್ಕೆ ಕಾಮನ್ಲಿ ಏನಂತ ಅಂದ್ರೆ ಎಲಿಫೆಂಟಿಯಾಸಿಸ್ ಅಂತ ಅಂತಾರ. ಯಾಕೆ ಎಲಿಫೆಂಟಿಯಾಸಿಸ್ ಅಂತಾರ ಅಂತಂದ್ರ, ಈ ಲಿಂಫ್ಯಾಟಿಕ್ ಆರ್ಗನ್ಸ್ ಏನಿರ್ತಾವಲ್ಲ ಅವು ಏನಾಗ್ತಾವು, ಆನೆ ಕಾಲಿನ ತರ ಊದ್ಕೊಳಿಕ್ ಸ್ಟಾರ್ಟ್ ಮಾಡ್ತೈತಿ. ಅದು ರೋಗ ಹರಡಿದಾಗ ಆನೆ ಕಾಲಿ ತರ ಊದ್ಕೊಳಿಕ ಸ್ಟಾರ್ಟ್ ಮಾಡ್ತೇವೆ. ಇದಕ್ಕೆ ಏನಂತಾರ ಅಂತಂದ್ರೆ ಎಲಿಫೆಂಟಿಯಾಸಿಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಆನೆ ಕಾಲು, ಹಸ್ತಿ ಪಾದ ಅಂತ ನಾವು ಕರಿತೇವೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ನಿಮಗ ಡೀಟೇಲ್ಸ್ ಆಗಿ ಹೇಳ್ತೀನಿ. ಏನಪ್ಪಾ ನಿಮಗ ಇಂಪಾರ್ಟೆಂಟ್ ಅಂತಂದ್ರ, ನೋಡ್ರಿ, ದುಗ್ಧರಸ ಫೈಲೇರಿಯಾಸಿಸ್ ಅದೊಂದು ಪರವಾಲಂಬಿ. ಇಟ್ ಇಸ್ ಅ ಪ್ಯಾರಾಸೈಟಿಕ್ ಡಿಸೀಸ್. ಓಕೆ, ವಾಹಕಗಳಿಂದ ಹರಡುವ ಕಾಯಿಲೆ ಆಗಿದ್ದು. ವಾಹಕ ಅಂತಂದ್ರೆ ವೆಕ್ಟಾರ್ಸ್ ಇಂದ ಇದೇನಾಗ್ತದೆ, ಈ ಕಾಯಿಲೆ ಹರಡ್ತೈತಿ. ವೆಕ್ಟಾರ್ಸ್ ಮುಖಾಂತರ ಈ ಕಾಯಿಲೆ ನಿಮ್ಗೆ ಏನಾಗ್ತೈತಿ, ಹರಡ್ತೈತಿ. ಇದು ದುಗ್ಧರಸ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಲಿಂಫೆಟಿಕ್ ನೋಡ್ಸ್ ಮತ್ತು ವೆಸಲ್ಸ್ ಮೇಲೆ ಇದೇನಾಗ್ತೈತಿ, ಪರಿಣಾಮ ಬೀಳ್ತೈತಿ. ಇದು ಸೋಂಕಿತ ಹೆಣ್ಣು. ಇದು ಯಾವ ಬ್ಯಾಕ್ಟೀರಿಯಾ, ಇದು ಯಾವ ಅಂದ್ರೆ ವಾಹಕದಿಂದ ಬರ್ತೈತಿ ಅಂತಂದ್ರ ಸೋಂಕಿತ ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆಯಿಂದ. ಸೋಂಕಿತ ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆ ಕಡಿತದ ಮುಖಾಂತರ ಇದು ಏನಾಗ್ತೈತಿ, ಈ ಡಿಸೀಸ್ ಹರಡ್ಕೊಳ್ತೈತಿ. ಮತ್ತೆ ಇದು ನಿಂತ ಕಲುಷಿತ ನೀರಿನಲ್ಲಿ ಇದು ಏನಾಗ್ತೈತಿ, ಸಂತಾನೋತ್ಪತ್ತಿ ಶುರು ಮಾಡ್ತದ. ಕಲುಷಿತ ನೀರಿನಲ್ಲಿ ಇದು ತನ್ನ ಸಂತಾನೋತ್ಪತ್ತಿಯನ್ನ ಹಬ್ಕೊಳ್ತೈತಿ. ಸ್ಟಾಗ್ನೇಟ್ ವಾಟರ್ ಅಥವಾ ಪೊಲ್ಯೂಟೆಡ್ ವಾಟರ್ ಒಳಗಡೆ ಇದೇನಾಗ್ತದೆ, ತನ್ನ ರೀಪ್ರೊಡಕ್ಷನ್ ಅನ್ನ ಮಾಡ್ತೈತಿ. ಸೊ ಇಲ್ಲಿ 6 ಪ್ರಮುಖ ದುಗ್ಧರಸ ಅಂಗಗಳದಾವ. ಯಾವ್ಯಾವಪ್ಪ ಅಂತಂದ್ರೆ ಮೂಳೆ ಮಜ್ಜೆ, ಥೈಮಸ್, ಗುಲ್ಮ, ದುಗ್ಧರಸ ಗ್ರಂಥಿಗಳು,
ಟಾನ್ಸಿಲ್ಸ್ಗಳು ಮತ್ತು ಮ್ಯೂಕೋಸ್ ಸಂಬಂಧಿತ ಲಿಂಫಾಯ್ಡ್ ಅಂಗಾಂಶ ಮಾಲ್ಟ್ ಅಂತ ಕರಿತೇವೆ ನಾವು. ಸೊ ನಿಮಗೆ ಎಕ್ಸಾಮ್ ನಾ ಇದು ಯಾಕೆ ಹೇಳಿಕತ್ತೀನಿ ನಿಮಗಂತಂದ್ರೆ ನಿಮಗೆ ಇದು ಎಕ್ಸಾಮ್ಸ್ ಈಗ ಕೇಳೋ ಕ್ವಶನ್ ಇಂಪಾರ್ಟೆಂಟ್ ಐತಿ, ಕೇಳ್ತಾನ ಸ್ಟೇಟ್ಮೆಂಟ್ಸ್ ನಾಗ ನಿಮ್ಗ ಏನಾಗ್ತೈತಿ ಇದನ್ನ ಕೇಳ್ತಾನ. ಹೆಂಗ ಕೇಳ್ಬೋದಪ್ಪ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಡಿಸೀಸ್ ಅಂತ ಕೇಳ್ತಾನೆ. ಸೊ ಅವಾಗ ನಿಮ್ಗೆ ಏನ್ ಮಾಡ್ತಾನಂತಂದ್ರ ದುಗ್ಧರಸ ಅಂಗಗಳು ಅಂದ್ರೆ ರಸ ಅಂಗಗಳು ಯಾವ್ಯಾವು ಅಂತ ನಿಮಗೂ ಕೇಳ್ಬೋದು. ಅವಾಗ ನೀವು ಮೂಳೆ ಮಜ್ಜೆ, ಬೋನ್ ಮ್ಯಾರೋ, ಥೈಮಸ್, ಗುಲ್ಮ, ದುಗ್ಧರಸ ಗ್ರಂಥಿಗಳು, ಟಾನ್ಸಿಲ್ಸ್, ಮ್ಯೂಕೋಸ್ ಸಂಬಂಧಿತ ಲಿಂಫಾಯ್ಡ್ ಅಂಗಾಂಶಗಳಂತ ನೀವು ನೆನಪಿಟ್ಕೊಂಡ್ರೆ ಸೊ ನಿಮ್ಗೆ ಎಕ್ಸಾಮ್ನಾಗ ಏನಾಗ್ತದೆ ಎಲಿಮಿನೇಟ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಸೊ ಇವು ರೋಗಕಾರಕಗಳನ್ನು ಫಿಲ್ಟರ್ ಮಾಡಲು ರೋಗ ನಿರೋಧಕ ಕೋಶಗಳನ್ನು ಪ್ರತಿರಕ್ಷಣಾ ಪ್ರತಿಕ್ರಿಯೆಗಳನ್ನು ಪ್ರಾರಂಭಿಸಲು ನಾಳಗಳೊಂದಿಗೆ ಕೆಲಸ ಮಾಡುತ್ತದೆ. ಇದು ಏನಾಗ್ತೈತ್ರಿ, ಈ ರೋಗ ಬಂದಾಗ ನಮ್ಮ ಬಾಡಿ ಒಳಗ ಏನಾಗ್ತೈತಿ ಅಂತಂದ್ರೆ ಆಂಟಿಬಯೋಟಿಕ್ಸ್ ನ ಇವ್ ಏನ್ ಮಾಡ್ತಾವ ಲಿಂಫ್ ನೋಡ್ಸ್ ಆಂಟಿಬಯೋಟಿಕ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಸೊ ಇದರಿಂದ ಏನಾಗ್ತೈತಿ ನಮ್ಮ ಇಮ್ಯೂನ್ ಪವರ್ ಜಾಸ್ತಿ ಆಗ್ತದೆ. ಇಮ್ಯೂನ್ ಪವರ್ ಜಾಸ್ತಿ ಆದಾಗ ರೋಗಗಳಿಂದ ಹೋರಾಡುವಂತ ಶಕ್ತಿ ಏನಾಗ್ತೈತಿ ನಮ್ಮಲ್ಲಿ ಬರ್ತೈತಿ. ಈ ರೋಗವು ಹೆಚ್ಚಾಗಿ ಎಲ್ಲಿ ಕಾಣ್ಕೊಳ್ತದ ಅದನ್ನ ಇಂಪಾರ್ಟೆಂಟ್ ಆಗ್ತದೆ. ಲೆಗ್ಸ್, ಕಾಲುಗಳು, ತೋಳುಗಳು ಅಥವಾ ಜನಾಂಗಗಳ ತೀವ್ರ ಊತವನ್ನು ಉಂಟು ಮಾಡುತ್ತದೆ. ಇಲ್ಲಿ ನೋಡ್ರಿ, ತೀವ್ರ ಊತವನ್ನು ಉಂಟು ಮಾಡುತ್ತದೆ. ಇದರಿಂದ ಕೈಕಾಲುಗಳು ಏನಾಗ್ತದೆ ದಪ್ಪವಾಗಿ ಕಾಣಿಸ್ಕೊಳ್ಳಕ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಇದಕ್ಕೆ ಏನಂತೇವಿ ಅಪ್ಪ ಅಂತಂದ್ರ ಎಲಿಫೆಂಟಿಯಾಸಿಸ್ ಅಂತ ಅಂತೇವಿ, ಆನೆ ಕಾಲು ಅಂತ ಕರಿತೇವಿ. ಏನಾಗ್ತದ ಊದ್ಕೊಳ್ಳಿಕ್ ಸ್ಟಾರ್ಟ್ ಆಗ್ತೈತಿ. ಗೊತ್ತೈತ್ರಿ? ಸೊ ಇಲ್ಲಿ ನೀವ್ ಏನು ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರ ವೆಕ್ಟಾರ್ ವಾಹಕ ಯಾವುದು ಇಂಪಾರ್ಟೆಂಟ್ ಆಗ್ತೈತಿ. ವಾಹಕ ಯಾವುದು ಅನ್ನೋದ ಇಂಪಾರ್ಟೆಂಟ್ ಆಗ್ತದೆ. ನಿಮಗ ಕ್ವಶನ್ ಕೇಳ್ತಾನ. ನೆಕ್ಸ್ಟ್ ಯಾವ ಪ್ಯಾರಾಸೈಟ್, ಇದು ಪ್ಯಾರಾಸೈಟಿಕ್ ಡಿಸೀಸಸ್, ಏನು ವೈರಲ್ ಡಿಸೀಸಸ್ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಥವಾ ಪ್ರೋಟೋಸೋವನ್ ಡಿಸೀಸಸ್. ಸೊ ಇದು ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಿಮಗ ಸಿಂಪ್ಟಮ್, ಎಕ್ಸಾಮಿಗ ಸಿಂಪ್ಟಮ್ ಇಂಪಾರ್ಟೆಂಟ್ ಆಗ್ತೈತಿ. ಏನು ಜ್ವರ ಬರ್ತಿತ್ತು ನಿಮಗ ಅಥವಾ ನಿಮಗ ಲೈಕ್ ಬ್ಲಡ್ ಏನು ನಿಮಗ್ ಬ್ಲಡ್ ಡ್ರಾಪ್ಲೆಟ್ಸ್ ನಿಮ್ದ ಬಾಡಿ ಒಳಗ ರಕ್ತಹೀನತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಆರ್ ಎಲ್ಸ್ ನಿಮ್ಗ ಕೈಕಾಲುಗಳು ಊದ್ಕೊಳಿಕ ಸ್ಟಾರ್ಟ್ ಆಗ್ತಿತ್ತು ಅನ್ನೋದ್ರ ಮೇಲೆ ನಿಮ್ಗ ಸಿಂಪ್ಟಮ್ಸ್ ನ ಇದನ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಕೇಳ್ತಾನಪ್ಪ ಅಂತಂದ್ರೆ WHO ಇದಕ್ಕೋಸ್ಕರ ಏನ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಈ ಏನು ಯಾವುದೇ ಒಂದು ರೋಗ ಕಡಿಮೆ ಆಗ್ಬೇಕಂತಂದ್ರೆ WHO ಇಂಡಿಯಾ ಜೊತೆ ಕೈ ಜೋಡಿಸಿ ಏನು ಕಾರ್ಯಕ್ರಮಗಳನ್ನ ಹಬ್ಕೊಂಡೈತಿ ಅನ್ನೋದು ಎಲ್ಲಾ ಎಕ್ಸಾಮಿಗೂ ಇದು ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಡಿಸೀಸ್ ಬಗ್ಗೆ ನಿಮಗ್ ಕೇಳಿ, ಸೊ ಆ ಡಿಸೀಸಸ್ ಬಗ್ಗೆ ಏನ್ ಮಾಡ್ಬೇಕು ನೀವು, ವೆಕ್ಟಾರ್ ಯಾವ್ದೈತಿ, ಪ್ಯಾರಾಸೈಟ್ ಯಾವ್ದೈತಿ, ಅದು ಸಿಂಪ್ಟಮ್ ಮತ್ತೆ WHO ಏನ್ ಕೆಲಸ ಮಾಡ್ಲಿಕ್ಕೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಾನು ಯಾವ ತರ ಅಂತ ಹೇಳಿ. ಇಲ್ಲಿ ನೋಡ್ರಿ, ಅದೇ ಡಿಸೀಸ್ ನೇಮ್ ಏನೈತ್ರಿ, ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್. ಏನೈತ್ರಿ, ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್. ಇದು ಯಾವ ಟೈಪ್, ವರ್ಮ್ ಟೈಪ್. ಇದು ಯಾವ್ದು, ಯಾವ ಪ್ರಭೇದ ಅಂತಂದ್ರೆ ವರ್ಮ್. ಮೇನ್ಲಿ ಇಂಡಿಯಾ ಒಳಗೆ ಯಾವ ವರ್ಮ್ ಜಾಸ್ತಿ ಫೋಕಸ್ ಐತಿ, ಮೇಜರ್ ಕಾಸ್ ಯಾವ್ದೈತಿ ಅಂತಾರ ಉಚೇರಿಯಾ ಬ್ಯಾಂಕ್ರಾಫ್ಟಿ. ಯಾವ್ದ್ರಿ, ಉಚೇರಿಯಾ ಬ್ಯಾಂಕ್ರಾಫ್ಟಿ ಅನ್ನೋ ಒಂದು ವರ್ಮ್ ದಿಂದ ಒಂದು ವರ್ಮ್ ಅನ್ನೋದು ಅದೊಂದು ಪ್ರಭೇದ. ನೆಕ್ಸ್ಟ್ ವೆಕ್ಟಾರ್ ಯಾವ್ದು, ವಾಹಕ ಯಾವ್ದು ಅಂತಂದ್ರೆ ಕ್ಯೂಲೆಕ್ಸ್ ಮಾಸ್ಕಿಟೋ, ಹೆಣ್ಣು ಕ್ಯೂಲೆಕ್ಸ್ ಮಾಸ್ಕಿಟೋ, ಹೆಣ್ಣು ಕ್ಯೂಲೆಕ್ಸ್ ಸೊಳ್ಳೆ. ಓಕೆ, ನೆಕ್ಸ್ಟ್ ಇದು ಕೀ ಸಿಂಪ್ಟಮ್ ಏನೈತಪ್ಪ ಅಂತಂದ್ರ ಫೀವರ್ ಮತ್ತ ಏನಾಗ್ತದ ಲೆಗ್ ಸ್ವೆಲ್ಲಿಂಗ್ ಆಗ್ತೈತಿ. ಲೆಗ್ ಸ್ವೆಲ್ಲಿಂಗ್, ಏನ್ ಲಿಂಫಾಟಿಕ್ ಆರ್ಗನ್ಸ್ ಯಾವ್ಯಾವ ಹೇಳಿದ್ನಿಲ್ಲ ನಾನು ನಿಮಗ, ಅವೆಲ್ಲ ಏನಾಗ್ತದ ಸ್ವೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿ ಗೋಲ್ ಇಯರ್ ನೋಡ್ರಿ, WHO ಹೇಳಿದೆ ನಾನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ಗೋಲ್ ಇಂಡಿಯಾ ಜೊತೆ ಏನ್ ಮಾಡ್ತೈತಿ, ಟಾರ್ಗೆಟ್ ಇಟ್ಕೊಂತ 2027 ನಾವು ಈ ಡಿಸೀಸ್ ಅನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ, ಇಂಡಿಯಾದೊಳಗ ನಾವು ಈ ಡಿಸೀಸ್ ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ನಾವು ಟಾರ್ಗೆಟ್ ಹೊಂಟೇವಿ. ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರ 2030 ಬಿಕಾಸ್ SDG ಗೋಲ್ಸ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಟಾರ್ಗೆಟ್ಸ್ ಇಟ್ಕೊಂಡೇವಲ್ಲ ಇಂಡಿಯಾದೊಳಗಡೆ, ಎಲ್ಲಾ ಟಾರ್ಗೆಟ್ಸ್ ಆಲ್ಮೋಸ್ಟ್ ಆಲ್ 2030 ಅನ್ನೋಷ್ಟ್ರೊಳಗಡೆ ಏನ್ ಮಾಡ್ಬೇಕು, ನಾವು ಗೋಲ್ ನ ರೀಚ್ ಆಗ್ಬೇಕು ಅನ್ನೋದು ಮೇನ್ ನಮ್ದು ಥೀಮ್ ಐತ್ರಿ. ಸೊ 2027 ತನ ಆಗ್ಲಿಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ 2030 ಒಳಗನಷ್ಟೊಳಗಾದ್ರೂ ನಾವ್ ಏನ್ ಮಾಡ್ಬೇಕು, ಈ ರೋಗವನ್ನ ನಿರ್ಮೂಲನೆ ಮಾಡಬೇಕು, ಭಾರತದಲ್ಲಿ ಈ ರೋಗವನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದೈತಿ. ಸೊ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಎಕ್ಸಾಮಿಗೆ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ತಗೊಳ್ರಿ, ಅದ್ರಾಗ ನಿಮಗ ಮಿನಿಸ್ಟ್ರಿ ಇಂಪಾರ್ಟೆಂಟ್ ಬಾಳ ಆಗ್ತದೆ, ಸಚಿವಾಲಯ ಇಂಪಾರ್ಟೆಂಟ್ ಬಾಳ ಆಗ್ತೈತಿ. ಯಾವ್ದಂತಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಯಾವ್ದು ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಇದ್ರದ್ದು ನೋಡ್ರಿ, ಇವರು ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಅವರು ಈ ರೋಗವನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರ
ಕ್ಯಾಂಪೇನ್ ಮಾಡಿದ್ರಿ ಒಂದು ಟು ಎಲಿಮಿನೇಟ್ ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಬೈ 2020. ಯಾವ್ದು ಕ್ಯಾಂಪೇನ್ ಅಂತಂದ್ರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಕ್ಯಾಂಪೇನ್. ಯಾವ ಕ್ಯಾಂಪೇನ್ ಅಂತಂದ್ರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಕ್ಯಾಂಪೇನ್. ಇಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಎದಕ್ ಹೇಳಾಕತ್ತೀನಿ ಅಂತಂದ್ರ ನಿಮಗ ಸ್ಟೇಟ್ಮೆಂಟ್ಸ್ ಒಳಗ ಕ್ವಶನ್ಸ್ ಬರೋ ಚಾನ್ಸಸ್ ಬಾಳ ಐತಿ. ನಿಮಗೆ ಫಾರ್ ಎಕ್ಸಾಂಪಲ್ ಈ ಕೆಳಕಂಡ ಏನು ವಾಕ್ಯಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ನಿಮಗೆ ಕ್ವಶನ್ಸ್ ಕೊಡ್. ಫಸ್ಟ್ ಏನ್ ನಿಮಗೆ ಸ್ಟೇಟ್ಮೆಂಟ್ ಇಡ್ಬೋದು, ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾ ಅವರು ಯಾವ ಕ್ಯಾಂಪೇನ್ ಮುಖಾಂತರ ಇದೇನು ಈ ಡಿಸೀಸ್ ಅನ್ನ ಲಿಂಫೆಟಿಕ್ ಫಿಲಿಯಾರಿಸಿಸ್ ಡಿಸೀಸ್ ಅನ್ನ ನಿರ್ಮೂಲನೆ ಮಾಡಲು ಒಪ್ಪಿಕೊಂಡರು. ಅಲ್ಲಿ ನಿಮಗ MD ಅಂತ ಕೊಡ್ಬೋದು, ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಇನ್ನೊಂದ್ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಮಿನಿಸ್ಟ್ರಿ ಯಾವ್ದು ಅಂತ ಕೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಂಪ್ಟಮ್ ಏನೈತಿ ಅನ್ನೋದನ್ನ ಸ್ಟೇಟ್ಮೆಂಟ್ ಇಡ್ಬೋದು. ಇನ್ನೊಂದೇನು ವರ್ಮ್ಯ, ಯಾವ್ದು ವರ್ಮ ಅಂತ ಯಾವ್ದು ಟೈಪ್ ಅಂತಾನು ಇಡ್ಬೋದು. ಇನ್ನೊಂದ್ ಏನಪ್ಪಾ ಅಂತಂತಂದ್ರ ಯಾವ ಪ್ರಮುಖ ಅಂಗಗಳ ಮೂಲಕ ಅಂತಾನು ಇಡ್ಬೇಕು. ಸೊ ಈ ಸ್ಟೇಟ್ಮೆಂಟ್ಸ್ ಗಳ ಎಲ್ಲಾ ಕರೆಕ್ಟ್ ಇತ್ತು ಅಂದ್ರೆ ಆಲ್ ಆಫ್ ದ ಅಬೋ ಅಂತ ಹಾಕ್ರಿ. ಇಲ್ಲ ಅಂತಂದ್ರೆ ಯಾವ್ದು ತಪ್ಪೈತಿ ಅದನ್ನ ತಪ್ಪಂತ ಹಾಕ್ರಿ. ಸೊ ಇದಕ್ಕಾಗಿ ನಾನು ನಿಮಗೆ ಏನ್ ಮಾಡಕತ್ತೀನಿ, ಇಷ್ಟು ಡೀಟೇಲ್ ಆಗಿ ಹೇಳಿಕತ್ತೀನಿ. ಸೊ ನೆಕ್ಸ್ಟ್ ನೋಡ್ರಿ, ಮಲೇರಿಯಾ. ಅದೇ ರೀತಿ ಮಲೇರಿಯಾ ಇನ್ನೊಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ನಿಮ್ಗ. ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ರಿ, ಏರಿಯಾಸ್ ಅನ್ನ ಹಾಕೊಂತ ಹೋಗ್ರಿ. ಸೊ ಒಂದ್ ಚಾರ್ಟ್ ಮಾಡ್ಕೊರಿ, ಸಪ್ರೇಟ್ ಡಿಸೀಸಸ್ ಬಗ್ಗೆನೇ ಒಂದ್ ಸಪ್ರೇಟ್ ಚಾರ್ಟ್ ಮಾಡ್ಕೊರಿ. ಹೆಂಗ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸಮಿಟ್ಸ್, ಅದೇ ರೀತಿ ಆಮೇಲೆ ಡಿಸೀಸಸ್ ಅವಾರ್ಡ್ಸ್, ಲಿಟ್ರೇಚರ್ಸ್, ಇಂಡೆಕ್ಸಸ್, ರ್ಯಾಂಕಿಂಗ್ಸ್, ಇದ್ರದ್ದೆಲ್ಲಾನು ನೀವೇನ್ ಮಾಡಿ ಸಪ್ರೇಟ್ ಚಾರ್ಟ್ಸ್ ಮಾಡ್ಕೋರಿ. ಸೊ ಏನೇನ್ ಕರೆಂಟ್ ಅಫೇರ್ಸ್ ಬರ್ತದಲ್ಲ ಅದ್ರೊಳಗಡೆ ನೀವು ಆಡ್ ಮಾಡ್ಕೊಂತ ಹೋಗ್ರಿ. ಸೊ ಈಗ ಮಲೇರಿಯಾ ಈ ಡಿಸೀಸಸ್ ಒಳಗ ನೀವು ಲಿಂಫೆಟಿಕ್ ಫಿಲಿಯಾರಿಸಿಸ್ ಆಯ್ತು, ಇದು ಅದೇ ರೀತಿ ಮಲೇರಿಯಾದು ಆಡ್ ಮಾಡ್ಕೊಂಡ್ ಬಿಡ್ರಿ. ಮಲೇರಿಯಾ ನೋಡ್ರಿ, ಅದೊಂದು ಪರೋಪಜೀವಿ. ಓಕೆ, ಅದೊಂದು ಪ್ರೋಟೋಜೋವನ್ ಐತಿ. ಡಿಸೀಸ್ ಟೈಪ್ ಯಾವ್ದೈತಿ, ಪ್ರೋಟೋಜೋವನ್ ಐತಿ. ಯಾವ್ದೈತಿ, ಪ್ರೋಟೋಜೋವನ್ ಐತಿ. ಯಾವ ಪ್ರಭೇದ, ಪ್ರೋಟೋಜೋವನ್ ಪ್ರಭೇದ. ವೆಕ್ಟಾರ್ ಏನೈತಿ, ಹೆಣ್ಣು ಅನಾಫಿಲಸ್ ಸೊಳ್ಳೆ, ಹೆಣ್ಣು ಅನಾಫಿಲಸ್ ಸೊಳ್ಳೆ. ಓಕೆ, ರೋಗಕಾರಕ ಪ್ರಭೇದಗಳು ಯಾವದಾವು, ಫ್ಯಾಲಿಫ್ಯಾರಮ್, ಪ್ಲಾಸ್ಮೋಡಿಯಂ ಫ್ಯಾಲಿಫ್ಯಾರಮ್ ಒಂದು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಒಂದು. ಆದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವುದು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವ್ದಪ್ಪ ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ನೆಕ್ಸ್ಟ್ ಇದ್ರ ಸಿಂಪ್ಟಮ್ ಏನೈತಿ, ಫೀವರ್ ಐತಿ. ಇದ್ರದ್ದು ಏನಾಗ್ತದೆ, ಜ್ವರ ಬರ್ತೈತಿ. ಅದೇ ರೀತಿ ಇಂಡಿಯಾ ಇದನ್ನ ಮಲೇರಿಯಾನ ಯಾವ ಇಯರ್ ಒಳಗಡೆ ಇದನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ಟಾರ್ಗೆಟ್ ಹೊಂದೈತಿ. 2030 ಇದನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಟಾರ್ಗೆಟ್ ನ ಹೊಂದೈತಿ. ಸೊ ಅದೇ ರೀತಿ ನಿಮ್ಗೆ ಎಕ್ಸಾಮ್ ಈಗ ಯಾವ್ದಾದ್ರು ರೋಗದ ವ್ಯಾಕ್ಸಿನ್ ಕಂಡು ಹಿಡಿದಿದ್ರಪ್ಪ ಅಂತಂದ್ರೆ ಆ ರೋಗದ ವ್ಯಾಕ್ಸಿನ್ ನಿಮ್ಗೆ ಕ್ವಶನ್ ಕೇಳ್ತಾನೆ. ಎಕ್ಸಾಂಪಲ್ ಡೈರೆಕ್ಟ್ ಹಿಟ್ ಕ್ವಶನ್ ಕೇಳ್ತಾನೆ, ಆರ್ ಸ್ಟೇಟ್ಮೆಂಟ್ ಕೇಳ್ತಾನೆ. ಮಲೇರಿಯಾದ ವ್ಯಾಕ್ಸಿನ್ ಯಾವ್ದಪ್ಪ ಅಂತಂದ್ರೆ RTSS ಮಾಸ್ಕಿಟೋ ವ್ಯಾಕ್ಸಿನ್. ಯಾರು ಅಪ್ರೂವ್ ಮಾಡಿರ್ತಾರೆ, WHO ಅಪ್ರೂವ್ ಮಾಡ್ಲಾರ್ದೆ ಯಾವುದೇ ವ್ಯಾಕ್ಸಿನ್ ಅನ್ನ ಯಾವುದೇ ಕಂಟ್ರಿ ಒಳಗಾಗ್ಲಿ ಇದನ್ನ ಏನ್ ಮಾಡೋದಿಲ್ಲ, ಅಲೋ ಮಾಡಂಗಿಲ್ರಿ. ಸೊ WHO ಅಪ್ರೂವ್ ಮಾಡಿದ ತಕ್ಷಣನೇ ಆ ವ್ಯಾಕ್ಸಿನ್ಸ್ ಏನಾಗ್ತದೆ ಕಂಟ್ರಿ ಒಳಗಡೆ ಅಲೋ ಆಗ್ತದೆ. ಅದು ನಿಮ್ದು ಓನ್ ಕಂಟ್ರಿ ಒಳಗೆ ಅದು ಏನಾಗ್ಲಿ ಪ್ರಿಪೇರ್ ಆಗ್ಲಿ, ಬಟ್ WHO ಅಪ್ರೂವ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಡೆಂಗುದು ನೋಡ್ರಿ, ಟೈಪ್ ಏನೈತಿ, ವೈರಸ್ ಟೈಪ್, ವೆಕ್ಟಾರ್, ಎಡಿಸ್ ಈಜಿಪ್ಟ್. ನೆಕ್ಸ್ಟ್ ಅದ್ರದ್ದು ಏನು ವ್ಯಾಕ್ಸಿನ್, ಯಾವ್ದು ವ್ಯಾಕ್ಸಿನ್ ರೀ, ಟೆಕೆಡಾಸ್ಟೆಕ್ 003 ಕ್ವಿಡೆಂಗಾ ಅಂತೀವಿ. ಸೊ ಈ ವ್ಯಾಕ್ಸಿನ್ ನ ನೆನಪಿಟ್ಕೋರಿ, ಹೆಸರು ಅಷ್ಟೇ, ಒಂದು ಕೋಡ್ ವರ್ಡ್ ಅಟ್ಲೀಸ್ಟ್ ಕ್ವಿಡಂಗಾ ಅಂತ ನೆನಪಿಟ್ಕೋರಿ. ನಿಮ್ಗೆ ಎಕ್ಸಾಮ್ ದಾಗ ಹಿಂಗೆ ಕೇಳ್ತಾರೆ, ಇದು ಹೆಸರು ನೆನಪಿಡ್ಲಿಲ್ಲ ಅಂದ್ರೆ ಕ್ವಿಡಂಗಾ ಅನ್ನೋದನ್ನ ನೆನಪಿಟ್ಕೋರಿ. ಸೊ ಇಲ್ಲಿ ಸಿಂಪ್ಟಮ್ಸ್ ಏನೈತಿ ಅಂತಂದ್ರೆ ಪ್ಲೇಟ್ಲೆಟ್ಸ್ ಡ್ರಾಪ್ ಹಾಕೊಂತ ಹೋಗ್ತೈತಿ. ಬಟ್ ಡೆಂಗುದು ಇನ್ನು ಮಟ್ಟ ಯಾವುದೇ ರೀತಿ ಎಲಿಮಿನೇಷನ್ ಟಾರ್ಗೆಟ್ ಇಟ್ಟಿಲ್ಲ. ಜಸ್ಟ್ ಏನು ಡೆಂಗುನ ನಿರ್ಮೂಲನೆ ಮಾಡ್ಲಿಕ್ಕ ವಿಧ ಆದಂತ ಪ್ರೋಗ್ರಾಮ್ಗಳನ್ನ ಕಾರ್ಯಗಳನ್ನ ಮಾಡ್ಲಿಕ್ಕತ್ತಾರ. ಓಕೆ, ನೆಕ್ಸ್ಟ್ ಅದೇ ರೀತಿ ಕಾಲಾಜರ್ದು ಸೇಮ್ ಅದೇ ರೀತಿ ಟೈಪ್ ಯಾವ್ದ್ರೆ, ಪ್ರಭೇದ ಯಾವ್ದು, ಪ್ರೋಟೋಜೋವಾ. ಇದಕ್ಕ ಇನ್ನೊಂದ್ ಹೆಸರು ಏನೈತೆ ಅಂತಂದ್ರೆ ವಿಸಿರಲ್ ಲಿಶ್ಮಾನಿಯಾಸಿಸ್ ಅನ್ನೋ ಹೆಸರಿಂದ ಕರೀತಾರ. ನಿಮಗ ಮ್ಯಾಚ್ ದ ಫಾಲೋಯಿಂಗ್ ಒಳಗೆ ಕೇಳ್ಬೋದು, ಕಾಲಾ ಅಜಾರ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಡಿಸೀಸಸ್ ಹೆಸರಿಟ್ಟು ಅದಕ್ಕೆ ಇನ್ನೊಂದು ಕಾಮನ್ಲಿ ಹೆಸರಿತ್ತಂತಂದ್ರೆ ಕಾಲಾ ಅಜಾರ್ಗೆ ಏನ್ ಕರೀತಾರ, ವಿಸಿರಲ್ ಲೇಶ್ಮಾನಿಯಾಸಿಸ್ ಅಂತಾನು ಕರೀತಾರ. ಇದು ಏನು ವೆಕ್ಟರ್ ಯಾವ್ದು, ಸ್ಯಾಂಡ್ ಫ್ಲೈ ಅನ್ನೋ ವೆಕ್ಟರ್ ಇಂದ ಹಬ್ಕೊಂತೈತಿ. ಅದೇ ರೀತಿ ಕಾಸೆಟಿವ್ ಆರ್ಗ್ಯಾನಿಸಮ್ ಯಾವ್ದು, ಲೇಶ್ಮಾನಿಯಾ ಡೋನವನಿ. ಯಾವ್ದ್ರಿ, ಲೇಶ್ಮಾನಿಯಾ ಡೋನವನಿ. ಓಕೆ, ಇದು ಇಂಡಿಯಾ ಸಕ್ಸಸ್ಫುಲಿ ಅಚೀವ್ ಮಾಡಿ ಎಲಿಮಿನೇಟ್ ಮಾಡ್ಬೇಕಾಗಿರೋ ಟಾರ್ಗೆಟ್ ಎಷ್ಟೈತಂದ್ರೆ 2023 ಇತ್ತು. ಅಂದ್ರೆ ಏನು, ಇವಾಗ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನೈತಿ, ಕಾಲಾ ಅಜಾರ್ ಅನ್ನೋ ರೋಗ ಅವಾಗ್ಲೇ ನಿರ್ಮೂಲನೆ ಆಗೈತಿ. ಸೊ ನಿಮಗೆ ಈಗ ಸ್ಟೇಟ್ಮೆಂಟ್ ನಾಗ ಕ್ವಶನ್ ಕೊಡ್ತಾನ, ಎಲ್ಲಾ ಡಿಸೀಸಸ್ ಕೊಡ್ತಾನ. ಲಾಸ್ಟಿಗೆ ಏನ್ ಕೊಡ್ತಾನ, ಕಾಲಾ ಅಜಾರ್ ಡಿಸೀಸ್ ಎಲಿಮಿನೇಟೆಡ್ ಥ್ರೂ ದ ಟಾರ್ಗೆಟ್ 2030 ಅಂತ ಇಟ್ನಂದ್ರೆ ಇದು ರಾಂಗ್ ಆಗ್ತದೆ ಸ್ಟೇಟ್ಮೆಂಟ್. ಬಿಕಾಸ್ ಇಟ್ ಇಸ್ ಆಲ್ರೆಡಿ ಎಲಿಮಿನೇಟೆಡ್ ಡಿಸೀಸ್. ಇದು ಆಲ್ರೆಡಿ ನಿರ್ಮೂಲನೆ ಆದಂತಹ ರೋಗ 2023 ಒಳಗಡೆ ನಿರ್ಮೂಲನೆ ಆಗೈತಿ. ಓಕೆ ರೀ. ಸೊ ನಿಮಗ ಇಲ್ಲಿ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಬರ್ತೈತಿ ಎಕ್ಸಾಮಿಗ್ ಅಂತಂದ್ರೆ 3 ಎಂಡಮಿಕ್ ಡಿಸೀಸ್, ಎಪಿಡೆಮಿಕ್ ಡಿಸೀಸ್,
ಎಂಡಮಿಕ್ ಡಿಸೀಸ್, ಎಪಿಡೆಮಿಕ್ ಡಿಸೀಸ್ ಮತ್ತ ಪ್ಯಾಂಡಮಿಕ್ ಡಿಸೀಸ್. ಗೊತ್ತ್ರಿ? ಈ ಮೂರದ್ರಾಗ ಕ್ವಶನ್ಸ್ ಕೇಳೋ ಚಾನ್ಸಸ್ ಐತಿ. ಎಂಡಮಿಕ್ ಡಿಸೀಸ್ ಅಂತಂದ್ರೆ ಏನು? ಸ್ಥಳೀಯ ರೋಗ. ಎಂಡಮಿಕ್ ಡಿಸೀಸ್ ಅಂದ್ರೆ ಏನ್ರಿ? ಸ್ಥಳೀಯ ರೋಗ. ಏನಂತಂದ್ರೆ ರಿಸ್ಟ್ರಿಕ್ಟೆಡ್ ಒಂದೇ ಅಷ್ಟೇ ಏರಿಯಾದಾಗ ಆ ರೋಗ ಕಾಣಿಸ್ಕೊಂತಿರ್ತದೆ, ಅದಕ್ಕೆ ನಾವ್ ಏನಂತೀವಿ? ಎಂಡಮಿಕ್ ಡಿಸೀಸ್ ಅಂತಂತೀವಿ. ಅದೇ ರೀತಿ ಎಪಿಡೆಮಿಕ್ ಡಿಸೀಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗ ಅಂದ್ರೆ ಯಾವ್ದೋ ಒಂದು ಊರೊಳಗ, ಒಂದು ದೇಶದೊಳಗ, ಆ ದೇಶದಾಗ ಅಷ್ಟೇ ಕಾಣಿಸ್ಕೊಂತಿರ್ತದ ಆ ಡಿಸೀಸ್, ಅದಕ್ಕೆ ನಾವ್ ಏನಂತೀವಿ? ಎಪಿಡೆಮಿಕ್ ಡಿಸೀಸ್ ಅಂತೀವಿ. ಅದೇ ರೀತಿ ಏನೈತಿ? ಪ್ಯಾಂಡಮಿಕ್ ಡಿಸೀಸ್. ಪ್ಯಾಂಡಮಿಕ್ ಡಿಸೀಸ್ ಅಂತಂದ್ರೆ ಏನು? ಮಹಾಮಾರಿ ಅಂತ ಕರಿತೇವ್ ನಾವು. ಮಹಾಮಾರಿ. ಎಕ್ಸಾಂಪಲ್ ರೀ, ಕೋವಿಡ್. ಕೋವಿಡ್ ಒಂದೇ ಏರಿಯಾದಾಗ ಕಾಣಿಸ್ಕೊಂಡಿಲ್ಲ, ಹೌದಾ? ಒಂದೇ ಊರ್ನಾಗ ಕಾಣಿಸ್ಕೊಂಡಿಲ್ಲ, ಒಂದೇ ದೇಶದಾಗ ಕಾಣಿಸ್ಕೊಂಡಿಲ್ಲ, ಇದು ವರ್ಲ್ಡ್ ವೈಡ್ ಕಾಣಿಸ್ಕೊಂಡಿದಂತಹ ಡಿಸೀಸ್. ವರ್ಲ್ಡ್ ವೈಡ್ ಕಾಣಿಸ್ಕೊಂಡಿದಂತಹ ಡಿಸೀಸ್, ಅದಕ್ಕೆ ನಾವ್ ಇದಕ್ಕೆ ಏನಂತೇವಿ? ಪ್ಯಾಂಡಮಿಕ್ ಡಿಸೀಸ್. ಸೊ ಈ ಮೂರು ಕಾನ್ಸೆಪ್ಟ್ಸ್ ನೆನಪಿರ್ಲಿ. ಎಂಡಮಿಕ್ ಅಂದ್ರೆ ಏನು, ಎಪಿಡೆಮಿಕ್ ಅಂದ್ರೆ ಏನು, ಪ್ಯಾಂಡಮಿಕ್ ಅಂದ್ರೆ ಏನು. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ನಾಗ ಕೇಳ್ತಾನ, ಕೋವಿಡ್ ಇಸ್ ಅ ಎಂಡಮಿಕ್ ಡಿಸೀಸ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾನ. ಅಲ್ಲ, ಕೋವಿಡ್ ಇಸ್ ಅ ಪ್ಯಾಂಡಮಿಕ್ ಡಿಸೀಸ್. ಸೊ ಈ ರೀತಿಯಾಗಿ ತಿಳಿತ್ರಿ. ಸೊ ಡಿಸೀಸ್ ಯಾವ್ದೇ ಬರ್ಲಿ, ನೀವೇನ್ ಮಾಡ್ರಿ? ಈ ರೀತಿಯಾಗಿ ಚಾರ್ಟ್ ಹಾಕೊಂಡು ಹೋಗ್ರಿ. ಅಂದ್ರೆ ನಿಮ್ಗೆ ಏನಾಗ್ತೈತ? ಎಕ್ಸಾಮ್ ಟೈಮ್ ನಾಗ ಓದ್ಕೊಳಿಕ ಯೂಸ್ ಆಗ್ತೈತಿ. ಯಾವ್ದೇ ರೀತಿ ನಿಮಗ ಬೇರೆ ಡಿಸೀಸ್ ಕರೆಂಟ್ ಅಫೇರ್ಸ್ ಬಂದ್ರು ಇದೇ ರೀತಿ ನೀವು ಚಾರ್ಟ್ ಮಾಡ್ಕೋ. ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಡಿಸೀಸ್ ನೇಮ್, ಅದೇ ರೀತಿ ಆಮೇಲೆ ಅದು ಟೈಪ್ ಯಾವ್ದೈತಿ, ಪ್ರಭೇದ ಯಾವ್ದು, ವೆಕ್ಟರ್ ವಾಹಕ ಯಾವ್ದು, ಸಿಂಪ್ಟಮ್ಸ್ ಏನು, ಯಾವ ಲಕ್ಷಣ ಐತಿ, ಮತ್ತ ಅದಕ್ಕೋಸ್ಕರ ಏನ್ ಪ್ರೋಗ್ರಾಮ್ಸ್ ಮಾಡಕತ್ತಾರ, ಮತ್ತ ಏನು ಐತಿ, ನಾವು WHO ದವ್ರ ಜೊತೆ ಸೇರ್ಕೊಂಡು ನಮ್ಮ ಇಂಡಿಯಾದಾಗ ಆ ರೋಗ ನಿರ್ಮೂಲನೆ ಯಾವ ವರ್ಷದಲ್ಲಿ ನಿರ್ಮೂಲನೆ ಮಾಡ್ಬೇಕಂತ ಟಾರ್ಗೆಟ್ ಇಟ್ಟಿವಿ. ಸೊ ಈ ಇಷ್ಟು ಪಾಯಿಂಟ್ಸ್ ನಿಮ್ಗೆ ಏನಾಗ್ತದೆ? ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದೇ ರೀತಿ ಯಾವ್ದಾದ್ರು ಡಿಸೀಸ್ ನ ಎಂಡಮಿಕ್ ಡಿಸೀಸ್, ಎಪಿಡೆಮಿಕ್ ಡಿಸೀಸ್, ಪ್ಯಾಂಡಮಿಕ್ ಡಿಸೀಸ್ ಅಂತ ಏನಾದ್ರು ಹೊಡ್ಸಿದ್ರೆ ಸೊ ಅದನ್ನು ಪಾಯಿಂಟ್ ನ ನೋಟ್ ಮಾಡ್ಕೊಡ್ರಿ. ತಿಳಿತ್ರಿ? ಸೊ ಡಿಸೀಸಸ್ ಬಗ್ಗೆ ಏನೇ ಬರ್ಲಿ, ನಾವು ಮುಂದೆ ಏನೇ ಕರೆಂಟ್ ಅಫೇರ್ಸ್ ಬರ್ಲಿ, ನಾವು ನಿಮಗೆ ಕವರ್ ಮಾಡ್ಕೊಂತ ಹೋಗ್ತೇವಿ. ಸೊ ಈಗ ಡೀಟೇಲ್ ಆಗಿ ನಾನು ನಿಮ್ಗೆ ಏನ್ ಮಾಡ್ತೀನಿ? ಹೇಳ್ಕೊಂತ ಹೋಗಂಗಿಲ್ಲ. ಯಾವ್ದೇ ಕರೆಂಟ್ ಅಫೇರ್ಸ್ ಆಗ್ಲಿ ನಿಮ್ಗೆ ಏರಿಯಾ ಕೊಡ್ತೀನಿ. ಸೊ ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಂದ ಏನ್ ಮಾಡ್ತೀನಿ? ನಾನು ನಿಮ್ಗೆ ಏರಿಯಾಸ್ ನ ಹೇಳ್ಕೊಂತ ಹೋಗ್ತೀನಿ. ಸೊ ಏರಿಯಾಸ್ ನ ನೋಟ್ ಡೌನ್ ಮಾಡ್ಕೋರಿ. ಸೊ ಯಾವಾಗ ಕರೆಂಟ್ ಅಫೇರ್ಸ್ ಬರ್ಲಿ, ನೀವು ಅದ್ ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ರಿ? ಟೈಗರ್ ರಿಸರ್ವ್ ಬಗ್ಗೆ ಐತಿ. ಟೈಗರ್ ರಿಸರ್ವ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮ್ಗ ಎಕ್ಸಾಮಿಗೆ 5 ಬಿಗ್ ಕ್ಯಾಟ್ಸ್ ಕೇಳಿರಿ. 5 ಬಿಗ್ ಕ್ಯಾಟ್ಸ್ ಬಗ್ಗೆ ನಾನು ನಿಮ್ಗ ಎಕ್ಸ್ಪ್ಲೈನ್ ಮಾಡಂಗಿಲ್ಲ. ಈಗ 5 ಬಿಗ್ ಕ್ಯಾಟ್ಸ್ ಬಗ್ಗೆ ಜಸ್ಟ್ ಹೇಳ್ತೀನಿ, ಒಂದು ಗ್ಲಿಮ್ಸ್ ಕೊಡ್ತೀನಿ, ಏರಿಯಾಕ ಹೇಳ್ತೀನಿ. ಆ ಏರಿಯಾನ ನೀವು ಓದ್ಕೋರಿ ಅಥವಾ ನೋಟ್ ಮಾಡ್ಕೋರಿ. 5 ಬಿಗ್ ಕ್ಯಾಟ್ಸ್ ಅಂತಂದ್ರ ಲಯನ್, ಟೈಗರ್, ಓಕೆ, ಜಾಗ್ವರ್, ಚಿತಾ ಮತ್ತ ಲಿಯೋಪಾರ್ಡ್. ಈ 5 ಬಿಗ್ ಕ್ಯಾಟ್ಸ್ ಬಹಳ ಇಂಪಾರ್ಟೆಂಟ್ ರೀ ಎಕ್ಸಾಮಿಗ. ಯಾರು KAS ಮತ್ತ UPSC ಎಕ್ಸಾಮ್ಸ್ ಯಾರು ಬರಾಕತ್ತಿರಲ್ಲ ಅವ್ರು ನಿಮಗ 5 ಬಿಗ್ ಕ್ಯಾಟ್ಸ್ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಲಯನ್ ಬಗ್ಗೆ ಆಯ್ತು ಸೆನ್ಸಸ್, ಟೈಗರ್ ಬಗ್ಗೆನು ಸೆನ್ಸಸ್ ಐತಿ. ಆಮೇಲೆ ಚಿತಾ ನೋಡ್ರಿ, ರೀಇಂಟ್ರಡಕ್ಷನ್ ಚಿತಾ ಅನ್ನೋ ಒಂದು ಕಾನ್ಸೆಪ್ಟ್ ತಂದ್ರು, ಹೌದಾ? ರೀಇಂಟ್ರಡಕ್ಷನ್ ಆಫ್ ಚಿತಾ ಅನ್ನೋದೊಂದು ಕಾನ್ಸೆಪ್ಟ್ ತಂದ್ರು. ಸೊ ಇದು ಬಹಳ ಇಂಪಾರ್ಟೆಂಟ್ ಇತ್ತು ಎಕ್ಸಾಮ್. ಇದು PSI 545 ಎಕ್ಸಾಮ್ ಅಲ್ಲಿ ಕೇಳಿದಾನ. ಆಮೇಲೆ FDA ಎಕ್ಸಾಮ್ಸ್ ಅಲ್ಲೂ ಕೇಳಿದಾನ ಈ ಕ್ವಶನ್ಸ್. ರೀಇಂಟ್ರಡಕ್ಷನ್ ಯಾಕಂತಂದ್ರ ಸುಪ್ರೀಂ ಕೋರ್ಟ್ ಫಸ್ಟ್ ನಾವ್ ಏನಂತಂದ್ರು, ನಾವು ಇಂಟ್ರಡಕ್ಷನ್ ಆಫ್ ಚಿತಾ ಅಂತ ಹೆಸರು ಇಡ್ಬೇಕಂತ ಅನ್ಕೊಂಡ್ವಿ. ಬಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಏನ್ ಹೇಳಿದ್ರು, ಇಂಟ್ರಡಕ್ಷನ್ ಆಫ್ ಚಿತಾ ಯಾಕ? ಬಿಕಾಸ್ ಆಲ್ರೆಡಿ ನಮ್ ದೇಶದಲ್ಲಿ ಚಿತಾ ಇದ್ದು ಅವ್ ಎಕ್ಸ್ಟಿಂಟ್ ಆಗಿ ಹೋದು, ಅದಕ್ಕೋಸ್ಕರ ರೀಇಂಟ್ರಡಕ್ಷನ್ ಆಫ್ ಚಿತಾ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಗೊತ್ತೈತದು ಚಿತಾ ಅಂದ್ರೆ ಏನು, ನಮ್ ದೇಶದವ್ರಿಗೆ ಗೊತ್ತೈತು. ಬಟ್ ಅದು ಎಕ್ಸ್ಟಿಂಟ್ ಆಗಿ ಹೋಗಿದ್ದಕ್ಕ ನಾವೇನು ರೀಇಂಟ್ರಡಕ್ಷನ್ ಆಫ್ ಚಿತಾ ಅಂತ ಹೆಸರ ಇಟ್ವಿ. ಸೊ ರೀಇಂಟ್ರಡಕ್ಷನ್ ಆಫ್ ಚಿತಾ ಇದ್ರ ಬಗ್ಗೆ ನಾನು ನಿಮಗೆ ಜಸ್ಟ್ ಹಿಂಟ್ ಕೊಡ್ತೀನಿ. ರೀಇಂಟ್ರಡಕ್ಷನ್ ಆಫ್ ಚಿತಾ ಯಾವಾಗ ರೀಇಂಟ್ರಡಕ್ಷನ್ ಮಾಡಿದ್ರು, ಮತ್ತೆ ಯಾವ ದೇಶದಿಂದ ಚಿತಾಗಳನ್ನ ತಗೊಂಡ್ರು, ಎಷ್ಟು ತಗೊಂಡ್ರು, ಮತ್ತೆ ಇವಾಗ ನಮ್ಮ ದೇಶದಲ್ಲಿ ಎಷ್ಟು ಚಿತಾಗಳ ಜನಸಂಖ್ಯೆ ಎಷ್ಟೈತಿ, ಎಲ್ಲಾದ್ರದ್ದು ಪಾಯಿಂಟ್ ಮಾಡ್ಕೋರಿ. ಲಾಯನ್, ಟೈಗರ್, ಜಾಗ್ವರ, ಚಿತಾ, ಲಿಯಪಾರ್ಡ್ ಇದೆಲ್ಲಾದ್ರದ್ದು ಏನ್ ಆದಷ್ಟು ನೀವು ಪಾಯಿಂಟ್ಸ್ ನ ಹುಡುಕಾಡಕ್ ಟ್ರೈ ಮಾಡ್ರಿ. ನಾವ್ ಏನ್ ಮಾಡ್ತೀವಿ, ಸೀರೀಸ್ ಕ್ಲಾಸ್ ಮಾಡ್ತೇವಲ್ಲ ಅವಾಗ ನಾವು ನಿಮ್ಗ ಆಡ್ ಮಾಡಿಸ್ತೇವೆ. ಓಕೆ, ಸೊ ಇವಾಗ ಕ್ವಶನ್ ನೋಡ್ರಿ. ಕ್ವಶನ್ ಏನೈತ್ ನೋಡ್ರಿ. ಮೆಲ್ಘಟ್ ಟೈಗರ್ ರಿಸರ್ವ್ ವಿಚ್ ವಾಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೆಲ್ಘಾಟ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಇದೆ? ಓಕೆ ರೀ, ಈ ಮೆಲ್ಘಾಟ್ ಟೈಗರ್ ರಿಸರ್ವ್ ಅನ್ನೋದು ಯಾವ ರಾಜ್ಯದೊಳಗ ಐತಿ ಅಂತ ನಿಮ್ಗ ಕ್ವಶನ್ ಕೇಳಾನ. ಓಕೆ, ಫಸ್ಟ್ ಆಫ್ ಆಲ್ ಮೆಲ್ಘಾಟ್ ಟೈಗರ್ ರಿಸರ್ವ್ ಅನ್ನೋದು ಎದಕ್ಕ ನಿಮ್ಗ ಎಕ್ಸಾಮಿಗ ಇದು ಕ್ವಶನ್ ಬಂತ ನ್ಯೂಸ್ ನಾಗ ಬಂತಂತಂದ್ರ ನಿಮ್ಗ ಟೈಗರ್ ಸೆನ್ಸಸ್ ಸ್ಟಾರ್ಟ್ ಆಗೈತಿ.
ಏನ್ ಸ್ಟಾರ್ಟ್ ಆಗೈತಿ? ಟೈಗರ್ ಸೆನ್ಸಸ್ ಸ್ಟಾರ್ಟ್ ಆಗೈತಿ. ಸೊ ಈ ಟೈಗರ್ ಸೆನ್ಸಸ್ ಸ್ಟಾರ್ಟ್ ಆಗಿರೋದ್ರಿಂದ ಏನಾಗ್ತೈತಿ ನಿಮ್ಗ ಕ್ವಶನ್ಸ್ ನ್ಯೂಸ್ನಾಗ, ಬಿಕಾಸ್ ಮೇಲ್ಗ ಟೈಗರ್ ರಿಸರ್ವ್ಸ್ ಒಳಗಡೆ ಟೈಗರ್ಸ್ ಪಾಪ್ಯುಲೇಷನ್ ಜಾಸ್ತಿ ಕಂಡು ಬರ್ಲಿಕ್ಕತ್ತೈತಿ. ಸೊ ಅದನ್ನ ಏನ್ ಮಾಡ್ಯಾನ ಕ್ವಶನ್ ನಿಮ್ಗ ಕೇಳಾನ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಏನು ಡೀಟೇಲ್ ಆಗಿ ನೋಡೋಣ ಅಂತಂದ್ರೆ, ಫಸ್ಟ್ ಆಫ್ ಆಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದು ಯಾವಾಗ ತಂದ್ರು ಅಂತಂದ್ರೆ 1972ರಲ್ಲಿ ತಂದ್ರು. ಈಗ ನಾವ್ ಏನೇ ಟೈಗರ್ ವೈಲ್ಡ್ ಲೈಫ್ ಸೆಂಚುರಿ, ಟೈಗರ್ ರಿಸರ್ವ್ಸ್, ಎಲಿಫೆಂಟ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಎಲ್ಲಾನು ಏನ್ ನೋಡ್ತೇವಲ್ಲ, ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ನಾವ್ ಇವೆಲ್ಲಾನು ನೋಡ್ತೇವೆ. ಓಕೆ, ಕ್ಯಾಟಗರೀಸ್ ಅದಾವ್, ಶೆಡ್ಯೂಲ್ಸ್ ಅದಾವ್. ಏನ್ IUCN ಸಂರಕ್ಷಿತ ಪ್ರದೇಶದ ಮಾರ್ಗಗಳದಾವ್. ಯಾವ ಶೆಡ್ಯೂಲ್ ಒಳಗಡೆ ಏನು ಎದ್ರ ಬಗ್ಗೆ ಹೇಳಾನ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಕೊಟ್ಟೀನಿ. ವರ್ಗ 1A ಒಳಗ ಕಟ್ಟುನಿಟ್ಟಾದ ಪ್ರಕೃತಿ ಮೀಸಲು, ಸ್ಟ್ರಿಕ್ಟ್ ನೇಚರ್ ರಿಸರ್ವ್ ಅನ್ನೋದ್ರ ಬಗ್ಗೆ ಹೇಳೈತಿ. ಅದೇ ರೀತಿ ಶೆಡ್ಯೂಲ್ 2 ಒಳಗಡೆ ಏನ್ ಹೇಳೈತಿ ಅಂತಂದ್ರೆ ರಾಷ್ಟ್ರೀಯ ಉದ್ಯಾನ, ನ್ಯಾಷನಲ್ ಪಾರ್ಕ್. ಆದ್ರೆ ಇದು IUCN ಸಪರೇಟೇ ಶೆಡ್ಯೂಲ್ಸ್ ಅದಾವ್ರಿ. IUCN ಸಪರೇಟೇ ಶೆಡ್ಯೂಲ್ಸ್ ಅದಾವ್. ಸೊ ಅದ್ರ ಒಳಗಡೆ ವರ್ಗ 2 ಒಳಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳಿದಾನ. ಓಕೆ, ಅದೇ ರೀತಿ ವರ್ಗ 3 ಒಳಗಡೆ ನ್ಯಾಚುರಲ್ ಮಾನ್ಯುಮೆಂಟ್ಸ್. ಓಕೆ, ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ನಾವ್ ಅಂತೇವಲ್ರಿ. ಸೊ ಅದ್ರಲ್ಲಿ ನ್ಯಾಚುರಲ್ ಮಾನ್ಯುಮೆಂಟ್ಸ್ ಬರ್ತಾವಲ್ಲ, ಅದು ವರ್ಗ 3ರಲ್ಲಿ ಬರ್ತೈತಿ. ನಿಮಗೆ ಇದು ಯಾಕ ನಾ ನಿಮಗ್ ವರ್ಗಗಳು ಹೇಳಾಕತ್ತೀನಿ ಅಂತಂದ್ರೆ, UPSC 2024-25 ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ, ಕ್ವಶನ್ಸ್ ಕೇಳಿದಾನ. ಓಕೆ, ಕ್ವಶನ್ಸ್ ಕೇಳಿದಾನ, ಯಾವ ಶೆಡ್ಯೂಲ್ ಅಂಡರ್ ಬರ್ತೈತಿ ಅಂತ ಹೇಳಿ ಕ್ವಶನ್ಸ್ ಕೇಳಿದಾನ. ಅದೇ ರೀತಿ KS ಎಕ್ಸಾಮ್ ಅಲ್ಲೂ ಕೇಳಿದಾನ. ನೆಕ್ಸ್ಟ್ ವರ್ಗ 4 ಪ್ರಭೇದಗಳ ನಿರ್ವಹಣೆ, ಸ್ಪೀಸೀಸ್ ಮ್ಯಾನೇಜ್ಮೆಂಟ್, ಬಯೋಸ್ಫಿಯರ್ ರಿಸರ್ವ್ಸ್. ನಮಗ್ ಈಗ ಟೈಗರ್ ರಿಸರ್ವ್ ಈ ವರ್ಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ಸ್, ಬಯೋಡೈವರ್ಸಿಟಿ ರಿಸರ್ವ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಇವೆಲ್ಲದಕ್ಕೂ ಯಾವ್ದು ಬರ್ತದ ಅಂತಂದ್ರೆ ವರ್ಗ 4 ಬರ್ತದೆ. ಅದೇ ರೀತಿ ವರ್ಗ 5 ಏನ್ ಹೇಳ್ತದ ಅಂತಂದ್ರೆ ಸಂರಕ್ಷಿತ ಭೂದೃಶ್ಯ, ಪ್ರೊಟೆಕ್ಟೆಡ್ ಲ್ಯಾಂಡ್ಸ್ಕೇಪ್ಸ್ ಬಗ್ಗೆ ಹೇಳ್ತೈತಿ. ಅದೇ ರೀತಿ ವರ್ಗ 6 ಸುಸ್ಥಿರ ಬಳಕೆಯ ಪ್ರದೇಶ, ಸಸ್ಟೈನಬಲ್ ಯೂಸ್ ಏರಿಯಾ. ಯಾವುದೋ ಒಂದು ಪ್ರದೇಶವನ್ನು ನಾವು ಯಾವ ರೀತಿ ಯೂಸ್ ಅಲ್ಲಿ ಏನಾದ್ರೂ ಖನಿಜ ಏನಾದ್ರೂ ಸಿಕ್ತಿತ್ತಂತಂದ್ರೆ ಅದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವ್ದು ಹೇಳ್ತದ ವರ್ಗ 6 ಹೇಳ್ತೈತಿ. ಓಕೆ, ಇದನ್ನ ಜಸ್ಟ್ ನೀವು ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಜಸ್ಟ್ ನೀವು ಸ್ಕ್ರೀನ್ ಶಾಟ್ ಹೊಡ್ಕೋತಿದ್ರೆ ಹೊರ್ಕೊಡ್ರಿ, ಬಿಕಾಸ್ ಇದು ಇಂಪಾರ್ಟೆಂಟ್ ಆಗ್ತೈತಿ ನಿಮ್ಗೆ ಎಕ್ಸಾಮ್ ಈಗ, ತಿಳಿತ್ರಿ? ಓಕೆ, ಸೊ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಅದೇ ರೀತಿ ಜೀವಗೋಳ ಮೀಸಲುಗಳು. ಜೀವಗೋಳ ಮೀಸಲುಗಳು, ಜೀವಗಳು ಮೀಸಗಳು ಯಾವ್ದು ಘೋಷಣೆ ಮಾಡಿದಂತಂದ್ರೆ ಮ್ಯಾಬ್ ಅನ್ನೋ ಒಂದು ಪ್ರೋಗ್ರಾಮ್ ಬರ್ತದೆ. ಮ್ಯಾನ್ ಅಂಡ್ ಡೈವರ್ಸಿಟಿ, ಬಯೋಸ್ಫಿಯರ್ ರಿಸರ್ವ್ ಒಳಗಡೆ ಮ್ಯಾನ್ ಅಂಡ್ ಬಯೋಡೈವರ್ಸಿಟಿ ಅನ್ನೋದೊಂದು ಪ್ರೋಗ್ರಾಮ್ ಬರ್ತದ. ಅದರ ಮುಖಾಂತರ ಜೀವಗೋಳ ಕಾರ್ಯಕ್ರಮವನ್ನ ಏನ್ ಮಾಡಿವಿ ನಾವು ಹಮ್ಮಿಕೊಂಡೇವಿ. ಸೊ ಇದು ನೇರವಾಗಿ ಕಾನೂನುಬದ್ಧವಾಗಿಲ್ಲ. ಇಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಓಕೆ, ನೇರವಾಗಿ ಆಗಿಲ್ಲ. ಇದು ಯಾವ್ದ್ರ ಮುಖಾಂತರ ಆಗ್ಯದಂತಂದ್ರ ಮಾನವ ಮತ್ತು ಜೀವಗೋಳ ಕಾರ್ಯಕ್ರಮ ಮುಖಾಂತರ ಇದನ್ನ ಯುನೆಸ್ಕೋ ಮಾನವ ಮತ್ತು ಜೀವಗೋಳ ಕಾರ್ಯಕ್ರಮ ಮುಖಾಂತರ ಇದನ್ನ ಅಮೆಂಡ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈಗ ನಿಮಗ್ ಮೇನ್ ಇಂಪಾರ್ಟೆಂಟ್ ಝೋನ್ಸ್ ಬರ್ತಾವ. ಯಾವ ಝೋನ್ ಹೆಂಗ ನಿಮಗ ವೈಲ್ಡ್ ಲೈಫ್ ಸೆಂಚುರೀಸ್ ನ ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ನ ಡಿವೈಡ್ ಮಾಡ್ಯಾರ ಅಂತೇಳಿ 3 ಝೋನ್ಸ್ ಬರ್ತಾವ್ರಿ. ಒಂದು ಕೋರ್ ಝೋನ್, ಇನ್ನೊಂದ್ ಬಂದ್ಬಿಟ್ಟು ಬಫರ್ ಝೋನ್ ಬರ್ತದೆ, ಇನ್ನೊಂದು ಬಂದ್ಬಿಟ್ಟು ಟ್ರಾನ್ಸಿಷನ್ ಝೋನ್ ಬರ್ತದೆ. ಯಾಕೆ ಇವ್ ಝೋನ್ಸ್ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಎಲ್ಲೋ ಒಂದು ಪ್ರದೇಶ ಐತಿ, ಆ ಪ್ರದೇಶಗಳು ಪ್ರಾಣಿಗಳು ಅದಾವ, ಮತ್ ಹೊರಗೆ ಇನ್ನೊಂದ್ ಪ್ರದೇಶ ಐತಿ, ಅಲ್ಲಿ ಮನುಷ್ಯರು ಓಡಾಡ್ತಾರ. ಹೊರಗೆ ಇನ್ನೊಂದ್ ಪ್ರದೇಶ ಐತಿ, ಅಲ್ಲಿ ಮನುಷ್ಯರ ಉಳ್ಕೊಂತಿರ್ತಾರ. ಸೊ ಅದಕ್ಕ ಪ್ರಾಣಿಗಳ ಎಕ್ಸ್ಟಿಂಕ್ಟ್ ಆಗದೆ ಇರೋ ಹಂಗ ಏನ್ ಮಾಡಿದ್ವಿ ನಾವು ಝೋನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಅವ್ರನ್ನ ಕಾಪಾಡ್ಕೊಳ್ಳೋ ಸಂಬಂಧ ನಾವ್ ಏನ್ ಮಾಡಿದ್ವಿ ಝೋನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಕೋರ್ ವಲಯ, ಕೋರ್ ಝೋನ್ ಅಂತಂದ್ರೆ ಏನು, ಕಟ್ಟುನಿಟ್ಟಿನ ಅಂದ್ರೆ ಅಲ್ಲಿ ಯಾರಿಗೂ ಕಳ್ಸಂಗಿಲ್ಲ, ಯಾವುದೇ ರೀತಿಯಾದಂತ ಹ್ಯೂಮನ್ ಆಕ್ಟಿವಿಟೀಸ್ ಅಲ್ಲಿ ಇರಂಗಿಲ್ಲ. ಓನ್ಲಿ ಅಲ್ಲಿ ಸ್ಪೀಸೀಸ್ ಅಷ್ಟೇ ಸಂಬಂಧಪಟ್ಟಿರ್ತದೆ, ಅಲ್ಲಿ ಅನಿಮಲ್ಸ್ ಅಷ್ಟೇ ಸಂಬಂಧಪಟ್ಟಿರ್ತದೆ. ಸೊ ಅಲ್ಲಿ ಯಾವುದೇ ರೀತಿ ಹ್ಯೂಮನ್ ಆಕ್ಟಿವಿಟೀಸ್ ಅಥವಾ ಹ್ಯೂಮನ್ ಸೆಟಲ್ಮೆಂಟ್ಸ್, ಹ್ಯೂಮನ್ ರಿಲೇಟೆಡ್ ವರ್ಕ್ಸ್ ಯಾವ್ದು ಅಲ್ಲಿ ನಡೆಯಂಗಿಲ್ಲ. ಅದಕ್ಕೆ ನಾವ್ ಏನಂತೀವಿ ಕೋರ್ ಝೋನ್ ಅಂತಂತೀವಿ. ಓಕೆ, ಅದಕ್ಕೆ ಅಲ್ಲಿ ಏನಿರ್ತಾವ ಅಂತಂದ್ರ ಚಟುವಟಿಕೆ, ರಾಷ್ಟ್ರೀಯ ಉದ್ಯಾನವನಗಳನ್ನ ಅಲ್ಲೇ ಏನ್ ಮಾಡಿರ್ತಾರ ಕ್ರಿಯೇಟ್ ಮಾಡಿರ್ತಾರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಫರ್ ಝೋನ್. ಇಲ್ಲಿ ಏನ್ ಮಾಡ್ತೀವಿ ನಾವು, ಮಾನವ ಚಟುವಟಿಕೆ ಸೀಮಿತವಾಗಿರ್ತದೆ ಅಂತಂದ್ರೆ ಅಲ್ಲಿ ಏನಾದ್ರೂ ಡಿಸ್ಕವರೀಸ್ ಮಾಡೋದು, ಇಲ್ಲ ಅದ್ರಲ್ಲಿ ಏನಾದ್ರೂ ಸಂಶೋಧನೆ ಮಾಡೋದು, ಏನಾದ್ರೂ ರಿಸರ್ಚ್ ಮಾಡೋದು ಅಷ್ಟೇ ಇರ್ತೈತಿ. ನೀ ಅಲ್ಲೇ ಉಳ್ಕೊಳಂಗಿಲ್ಲ ಅಥವಾ ಅಲ್ಲೇ ಬೇರೆ ರೀತಿಯಾದಂತ ಕೆಲಸ ಮಾಡಕ ಸಾಧ್ಯ ಇಲ್ಲ. ಏನಾದ್ರೂ ಸಂಶೋಧನೆ ಮಾಡ್ಬೋದು, ಅಥವಾ ಅಲ್ಲಿ ಆ ಅವಕಾಶ ಏನಾಗಿರ್ತದೆ, ಮಾನವನ ಚಟುವಟಿಕೆಗೆ ಪರಿಸರ ಜೊತೆ ಅವಕಾಶ ಸೀಮಿತವಾಗಿರ್ತದೆ. ಅದಕ್ಕೆ ನಾವ್ ಏನಂತೀವಿ ಬಫರ್ ಝೋನ್. ಫಾರ್ ಎಕ್ಸಾಂಪಲ್ ಟೂರಿಸಂ ಅನ್ಕೊಡ್ರಿ, ಟೂರಿಸಂ ಹೋಗ್ತೇವಿ, ನೋಡ್ತೇವಿ, ಬರ್ತೇವಿ, ಅಲ್ಲೇ ಏನ್ ಉಳ್ಕೊಳಂಗಿಲ್ಲ. ಟೂರಿಸಂ ಜಸ್ಟ್ ಹೋಗ್ತೇವಿ, ನೋಡ್ತೇವಿ, ಬರ್ಕೊಂತೀವಿ, ಅಥವಾ ಏನಾದ್ರು ರಿಸರ್ಚ್ ಮಾಡ್ಲಿಕ್ಕೆ ಹೋಗ್ತೇವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಿಷನ್ ಝೋನ್. ಇಲ್ಲಿ ಮಾನವ ವಸಾಹತುಗಳಿಗೆ ಅವಕಾಶ ಐತಿ. ಏನಪ್ಪಾ ಅಂತಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ಸ್ ಗೆ ಅವಕಾಶ ಐತಿ, ಮಾನವ ಅಲ್ಲಿ ಉಳ್ಕೋಬಹುದು.
ಓಕೆ ರೀ. ಅವನ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಆದ್ರೂ ಉಳ್ಕೊ, ಬಟ್ ಏನು ಯಾವುದೇ ರೀತಿ ಕಾಡವನ್ನ ನಾಶ ಮಾಡಬಾರ್ದು ಅನ್ನೋ ಕಂಡೀಷನ್ ಅವನಿಗ ಇರ್ತೈತಿ. ಓಕೆ, ಕಾಂತಾರ ಮೂವಿ ಒಳಗ್ ನೀವು ನೋಡಿರ್ಬೋದು. ತಪ್ಲಾ ತರಕ್ ಹೋಗ್ತಿರ್ತಾನ, ಅವಾಗ ಏನಾಗ್ತೈತಿ, ಪೊಲೀಸ್ ಆಫೀಸರ್ ಬಂದು ಹರ್ಕೋಬಾರ್ದು, ನೀವು ಇಲ್ಲಿ ಉಳ್ಕೊಳಕ್ ನಿಮ್ಗೆ ಅವಕಾಶ ಐತಿ, ಬಟ್ ಯಾವ್ದೇ ರೀತಿ ಕಾಡವನ್ನ ನೀವು ನಾಶ ಮಾಡಬಾರ್ದು ಅಂತ ಹೇಳ್ತಾನ. ಸೊ ಅದ್ ಯಾವ್ದು ಝೋನ್ ಬರ್ತದ್ರಿ? ಟ್ರಾನ್ಸಿಷನ್ ಝೋನ್ ಬರ್ತೈತಿ. ತಿಳಿತ್ರಿ? ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್ ಝೋನ್, ಈ ಮೂರು ಇಂಪಾರ್ಟೆಂಟ್. ಇದ್ ಮೂರು ನಿಮ್ಗ ಎಕ್ಸಾಮಿಗೆ ಕೇಳ್ತಾರ. ಎಲ್ಲಾನು ಎಕ್ಸಾಮಿಗೆ ಕೇಳ್ತಾರ ಅಂತ ಅಂತಿರಲ್ರಿ ಮೇಡಮ್ ಅಂತ ಅನ್ನಕ್ ಹೋಗ್ಬೇಡ್ರಿ. ಬಿಕಾಸ್ ಎಕ್ಸಾಮಿಗೆ ಏನ್ ಕೇಳ್ತಾನ ಅದಿಷ್ಟು ನಾವು ಕ್ಲಾಸಸ್ ಮಾಡಕತ್ತೀವಿ. ಓಕೆ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರೋದೇ ಕ್ಲಾಸಸ್ ಮಾಡಕತ್ತೀವಿ, ಬಿಟ್ರೆ ನಾವು ಬೇರೆ ಏನು ಹೇಳ್ಕೊಡಕತ್ತಿಲ್ಲ ನಿಮ್ಗೆ. ಸೊ ಅದಕ್ಕ ಆದಷ್ಟು ಏನ್ ಪಾಯಿಂಟ್ಸ್ ಹೇಳ್ತೇವಲ್ಲ ಅದನ್ನ ಬರ್ಕೊಳ್ರಿ, ಕೇಳ್ರಿ. ಅಟ್ಲೀಸ್ಟ್ ನಾ ಹೇಳಿರೋ ಯಾವ್ದಾದ್ರು ಏರಿಯಾಸ್ ಅನ್ನ ನೀವು ಕರೆಕ್ಟ್ ಆಗಿ ಏನ್ ಮಾಡ್ರಿ, ನೋಟ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹುಲಿ ಮೀಸಲುಗಳು, ಟೈಗರ್ ರಿಸರ್ವ್ಸ್ ಬಗ್ಗೆ ಹೇಳೋದು. ಇದು ಪ್ರಾಜೆಕ್ಟ್ ಟೈಗರ್ ಅನ್ನೋದು 1973 ಒಳಗ ನಾವು ತಂದ್ವಿ. ಪ್ರಾಜೆಕ್ಟ್ ಟೈಗರ್ ಅನ್ನೋದು ಯಾವ್ದ್ರ ಮುಖಾಂತರ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮುಖಾಂತರ ನಾವು ತಂದ್ವಿ. ಓಕೆ, ನೆಕ್ಸ್ಟ್ ಹುಲಿ ಮೀಸಲು ರಚನೆ 2 ಭಾಗಗಳಾಗಿ ಆಗ್ಯಾವ. ಒಂದು ಕೋರ್, ನಿರ್ಣಾಯಕ ಹುಲಿ ಆವಾಸ ಸ್ಥಾನ, ಅದೇ ರೀತಿ ಬಫರ್ ಝೋನ್. 2006 ಒಳಗ ತಿದ್ದುಪಡಿ ಆಯ್ತು. ಹೇಳಿದ ನಿಮಗೆ ಕೋರ್ ಝೋನ್, ಅದೇ ರೀತಿ ಬಫರ್ ಝೋನ್. ಓಕೆ, ಇಲ್ಲಿ ಕೋರ್ ಝೋನ್ ಒಳಗಡೆ ಓನ್ಲಿ ಅನಿಮಲ್ಸ್ ಅಷ್ಟೇ, ಟೈಗರ್ಸ್ ಅಷ್ಟೇ ಇರ್ತಾವ. ಇಲ್ಲಿನೂ ಟೈಗರ್ಸ್ ಅದಾವ್, ಬಟ್ ಇಲ್ಲಿ ನೀವು ಬಂದು ಟೈಗರ್ಸ್ ಅನ್ನು ನೋಡೋ ಅವಕಾಶ ನಿಮ್ಗೆ ಐತೆ. ಅಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಐತಿ. ಹ್ಯೂಮನ್ ಆಕ್ಟಿವಿಟೀಸ್ ಓನ್ಲಿ ಫಾರ್ ರಿಸರ್ಚ್, ಓಕೆ, ಅಥವಾ ಸಂಶೋಧನೆ ಮಾಡ್ಲಿಕ್ಕೆ, ಅಥವಾ ನೀವು ಬಂದ ಟೂರಿಸಂ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಇತ್ತು. ಸೊ 2006 ಒಳಗ ಬಫರ್ ಪ್ರದೇಶಕ್ಕೆ ತಿದ್ದುಪಡಿ ಆಗೈತಿ. ಸೊ ಇದು ನಿಮ್ಗೆ ಏನಾಗ್ತೈತಿ, ಕ್ವಶನ್ ಇಂಪಾರ್ಟೆಂಟ್ ಆಗ್ತೈತಿ ಎಕ್ಸಾಮಿಗೆ. ಅದೇ ರೀತಿ ಇತ್ತೀಚಿನ ಹುಲಿ ಜನಸಂಖ್ಯೆ ಎಷ್ಟೈತಿ ಅಂತ 3167 ಹುಲಿ, ಜಾಸ್ತಿನೂ ಇರ್ಬೋದು, ಅಪ್ರಾಕ್ಸಿಮೇಟ್ ಅಂತ ಐತಿ. 75% ಇಡೀ ವರ್ಲ್ಡ್ ಒಳಗೆ 75% ಹುಲಿಗಳು ಹೊಂದಿರೋ ಏಕೈಕ ದೇಶ ಅಂತಂದ್ರೆ ಅದು ಭಾರತ ದೇಶ. ಓಕೆ, ಅತಿ ಹೆಚ್ಚು ಹುಲಿಗಳಿರುವಂತಹ ರಾಜ್ಯ ಯಾವ್ದ್ರಿ? ಮಧ್ಯಪ್ರದೇಶ್. ಜಾಸ್ತಿ ಹುಲಿಗಳಿರುವಂತ ರಾಜ್ಯ ಮಧ್ಯಪ್ರದೇಶ್. ಓಕೆ ರೀ. ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತಂದ್ರೆ ಯಾವ್ದು ಬರ್ತದ್ರಿ? ನಾಗಾರ್ಜುನ ಶ್ರೀಶೈಲಂ. ಓಕೆ, ಅದು ಬರ್ತೈತಿ. ಆಂಧ್ರ ಪ್ರದೇಶ, ತೆಲಂಗಾಣ ಒಳಗ ಐತಲ್ರಿ, ಸೊ ಅದು ಬರ್ತೈತಿ. ಸೊ ನೆಕ್ಸ್ಟ್, ಸೊ ಇಂಡಿಯಾ ಒಳಗ ಟೋಟಲ್ ಎಷ್ಟು ಟೈಗರ್ ರಿಸರ್ವ್ಸ್ ಅದಾವ ಅಂತಂದ್ರ 58 ಟೈಗರ್ ರಿಸರ್ವ್ಸ್ ಅದಾವ್. 59th ಟೈಗರ್ ರಿಸರ್ವ್ ಐತಿ ಅನ್ಕೊಳಕ್ ಹೋಗ್ಬೇಡ್ರಿ. ಬಿಕಾಸ್ 59th ಏನೈತಲ್ಲ ಅದನ್ನ ಸ್ವತಂತ್ರ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ. ಸೊ ಅದು 59 ಟೈಗರ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಅದು ಯಾವ್ದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಅಮನ್ಗಢ್ ಹುಲಿ ಮೀಸಲು ಪ್ರದೇಶ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಫರ್ ವಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದನ್ನು ಸ್ವತಂತ್ರ ಹುಲಿ ಮೀಸಲು ಪ್ರದೇಶ ಎಂದು ವರ್ಗೀಕರಿಸಲಾಗಿಲ್ಲ. ನೋಡ್ರಿ, ವರ್ಗೀಕರಿಸಲಾಗಿಲ್ಲ. ಸೊ ಅದಕ್ಕೆ ಇದು 59th ಟೈಗರ್ ರಿಸರ್ವ್ ಅಂತ ಕನ್ಸಿಡರ್ ಆಗಲ್ಲ. ಸೊ ಟೋಟಲ್ ನಮ್ ಇಂಡಿಯಾದಾಗ ಈಗ ಎಷ್ಟು ಅದಾವ ಅಂತಂದ್ರೆ 58 ಟೈಗರ್ ರಿಸರ್ವ್ಸ್ ಅದಾವ. 58th ಯಾವ್ದಪ್ಪ ಅಂತಂದ್ರೆ ಮಾಧವ್ ಟೈಗರ್ ರಿಸರ್ವ್. ಎಲ್ಲಿ ಐತಿ? ಮಧ್ಯಪ್ರದೇಶ್. ನಿಮಗೆ ಈಗ ಹೆಂಗ ಮೇಲ್ಗಡ್ ಟೈಗರ್ ರಿಸರ್ವ್ ಎಲ್ಲಿತ್ತು ಅಂತ ಹೆಂಗ್ ಕೇಳಂದ್ರ ಅದೇ ರೀತಿ 58th ಮಾಧವ್ ಟೈಗರ್ ರಿಸರ್ವ್ ಇಸ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ಬೋದು. ಓಕೆ, ಗೊತ್ತೈತ್ರಿ? ಮಾಧವ್ ಟೈಗರ್ ರಿಸರ್ವ್ ಎಲ್ಲೈತ್ರಿ? ಮಧ್ಯಪ್ರದೇಶದಾಗ ಐತಿ. ಅದೇ ರೀತಿ 57th ಕೇಳ್ಬೋದು, 56th ಕೇಳ್ಬೋದು. 57th ಅಂದ್ರೆ ಯಾವ್ದ್ರಿ? ರತಪನಿ ಟೈಗರ್ ರಿಸರ್ವ್, ಅದನ್ನು ಎಲ್ಲೈತಿ? ಮಧ್ಯಪ್ರದೇಶದಾಗ ಐತಿ. ಅದೇ ರೀತಿ 56th ಗುರು ಘಾಸಿದಾಸ್ ಟೈಗರ್ ರಿಸರ್ವ್, ಅದು ಎಲ್ಲೈತಿ? ಛತ್ತೀಸ್ಗಢದಾಗ ಐತಿ. ಆಮೇಲೆ ಇನ್ನೊಂದು ಫಸ್ಟ್ ಟೈಗರ್ ರಿಸರ್ವ್ ಅಂತಂದ್ರೆ ಯಾವ್ದ್ರಿ? ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್, ಅದು ಎಲ್ಲೈತಿ ಅಂದ್ರೆ ಉತ್ತರಾಖಂಡ್ ಒಳಗಡೆ ಐತಿ. ಫಸ್ಟ್ ಟೈಗರ್ ರಿಸರ್ವ್ ಯಾವ್ದಂದ್ರೆ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್, ಅದು ಎಲ್ಲೈತಿ ಅಂದ್ರೆ ಉತ್ತರಾಖಂಡದಾಗ ಐತಿ. ಓಕೆ, ಈಗ ಇಂಡಿಯಾದ ಪರ್ಸ್ಪೆಕ್ಟಿವ್ ಆಗಿ ನೋಡ್ವಿ. ಓಕೆ, ಟೈಗರ್ ರಿಸರ್ವ್ಸ್ ಬಗ್ಗೆ. ಅದೇ ರೀತಿ ಕರ್ನಾಟಕ ಪರ್ಸ್ಪೆಕ್ಟಿವ್ ಆಗಿ, ಯಾಕಂದ್ರೆ ನೀವು ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಓದಾಕತ್ತೀರಿ ಅಂತಂದ್ರೆ ನಮ್ ಕರ್ನಾಟಕ ರಿಲೇಟೆಡ್ ಕೇಳ್ತಾನೆ. ಸೊ ಟೈಗರ್ ರಿಸರ್ವ್ಸ್ ದ ಕರ್ನಾಟಕ ಪರ್ಸ್ಪೆಕ್ಟಿವ್ ನೋಡ್ರಿ. ಟೋಟಲ್ ಎಷ್ಟು ಟೈಗರ್ ರಿಸರ್ವ್ಸ್ ಅದಾವ್ರಿ ಕರ್ನಾಟಕದಾಗ? 5 ಟೈಗರ್ ರಿಸರ್ವ್ಸ್. ಫಸ್ಟ್ ಯಾವ್ದ್ರಿ? ಬಂಡೀಪುರ ಟೈಗರ್ ರಿಸರ್ವ್. ಫಸ್ಟ್ ಟೈಗರ್ ರಿಸರ್ವ್ಸ್ ಆಫ್ ರಿಸರ್ವ್ ಆಫ್ ಕರ್ನಾಟಕ ಅಂದ್ರೆ ಯಾವ್ದ್ರಿ? ಬಂಡೀಪುರ ಟೈಗರ್ ರಿಸರ್ವ್. ನೆಕ್ಸ್ಟ್ ಯಾವ್ದು? ನಾಗರಹೊಳೆ. ಮೂರನೇದು ಯಾವ್ದು? ಭದ್ರಾ ಟೈಗರ್ ರಿಸರ್ವ್. ಅದೇ ರೀತಿ 4ನೇದು ಯಾವ್ದು? ಕಾಳಿ ಟೈಗರ್ ರಿಸರ್ವ್. ಅದೇ ರೀತಿ 5ನೇದು ಯಾವ್ದು? ಬೇಳಗಿರಿ ರಂಗನತಿಟ್ಟು ಟೈಗರ್ ರಿಸರ್ವ್. ಸೊ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತಂದ್ರೆ ಏನ್ರಿ? ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್, ಆಂಧ್ರ ಪ್ರದೇಶ ಅಂಡ್ ತೆಲಂಗಾಣ ಡಿಸ್ಟ್ರಿಕ್ಟ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಹೈಯೆಸ್ಟ್ ಟೈಗರ್ ರಿಸರ್ವ್ ಅಂದ್ರ ಹೈಯೆಸ್ಟ್ ಟೈಗರ್ಸ್ ಪಾಪ್ಯುಲೇಷನ್ ಅಂತಂದ್ರ ಯಾವ್ದ್ರಿ? ಹೇಳ್ರಿ. ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇರೋದಂತಂದ್ರೆ ಮಧ್ಯಪ್ರದೇಶ್. ಅದೇ ರೀತಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂತ ಕೇಳಿದ್ರ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇದೇ ಟ್ವಿಸ್ಟ್ ಇರ್ತಾನೆ ಎಕ್ಸಾಮ್ದಾಗ. ಇಲ್ಲೇ ಏನಾಗ್ತೇವೆ ನಾವು ಮಿಸ್ಟೇಕ್ಸ್ ಮಾಡ್ತೇವೆ. ಓಕೆ, ಗೊತ್ತಾಯ್ತ್ರಿ? ನೆಕ್ಸ್ಟ್ ಬಂದ್ಬಿಟ್ರಿ ನೆಕ್ಸ್ಟ್ ಕ್ವಶನ್ ರೀ. ಓಕೆ, ಇಷ್ಟು ಟೈಗರ್ ರಿಸರ್ವ್ ಬಗ್ಗೆ ಐತ್ರಿ. ಇದೇ ರೀತಿನ ಟೈಗರ್ ರಿಸರ್ವ್ ಜೊತೆ ಏನ್ ಮಾಡ್ರಿ? ಪ್ರಾಜೆಕ್ಟ್ ಟೈಗರ್ ಆಯ್ತು. ಓಕೆ, ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಈಗ ಓದಿದ್ವಿ ನಾವು. ಇದೇ ರೀತಿ ಬೇರೆ ಏರಿಯಾಸ್ ಆಯ್ತು ಅಂತಂದ್ರೆ ಪ್ರಾಜೆಕ್ಟ್ ಎಲಿಫೆಂಟ್
ಎಲಿಫೆಂಟ್. ಓಕೆ, ಅದೇ ರೀತಿ ಪ್ರಾಜೆಕ್ಟ್ ರೈನೋಸರಸ್. ಆಮೇಲೆ ಎಂಡೇಂಜರ್ಡ್ ಸ್ಪೀಸೀಸ್ ಬಗ್ಗೆ ಸ್ವಲ್ಪ ನೋಡ್ಕೋರಿ. IUCN ಲಿಸ್ಟ್ ತೆಗಿರಿ, ಗೂಗಲ್ದಾಗ ಸರ್ಚ್ ಮಾಡ್ರಿ, ಬೇಕಿದ್ರ IUCN ಲಿಸ್ಟ್ ತೆಗಿರಿ. ಅಲ್ಲಿ ನಿಮಗ ರೆಡ್ ಡಾಟಾ ಬುಕ್ ಲಿಸ್ಟ್ ಸಿಗ್ತೈತಿ. ಓಕೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಓದ್ಕೋರಿ. ಅದೇ ರೀತಿ ಆಮೇಲೆ ಎಂಡೇಂಜರ್ಡ್, ಎಕ್ಸ್ಟಿಂಟ್ ಯಾವಾಗ್ಯಾವು, ವಲ್ನರೇಬಲ್ ಯಾವ್ದಾವು, ಏನು ಎಕ್ಸ್ಟಿಂಟ್ ಯಾವ ಆಗ್ಲಿಕ್ಕತ್ತಾವು, ಆಲ್ರೆಡಿ ಎಕ್ಸ್ಟಿಂಟ್ ಯಾವ ಆಗ್ಯಾವು. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಟ್ಸ್ ನ ಮಾಡ್ಕೊಳ್ರಿ. ನಾ ಈಗ ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ನಾ ನಿಮ್ಗೆ ಎದಕ್ಕೆ ಏರಿಯಾಸ್ ಕೊಡಾಕತ್ತೀನಿ ಅಂತಂದ್ರೆ, ಯಾವಾಗ ನಾವು ಸೀರೀಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೇವಲ್ಲ, ಸೊ ಅವಾಗ ನಿಮ್ಗೆ ಏನಾಗ್ತೈತಿ, ಈ ಏರಿಯಾಸ್ ಬಹಳ ಯೂಸ್ಫುಲ್ ಆಗ್ತದೆ. ಬಿಕಾಸ್ ನೀವು ಈಗ ಆಲ್ರೆಡಿ ಈ ಏರಿಯಾಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ಅವಾಗ ಏನೇ ಕರೆಂಟ್ ಅಫೇರ್ಸ್ ಇದ್ರು ನಾವು ನಿಮ್ಗೆ ಸೀರೀಸ್ ಕ್ಲಾಸ್ನಾಗ ಆಡ್ ಮಾಡಿಸ್ತೇವೋದಿಲ್ಲ. ಸೊ ಅವಾಗ ನಿಮಗ ಸ್ಟಾಟಿಕ್ ಪಾರ್ಟ್ ಕನ್ಫ್ಯೂಷನ್ ಆಗಂಗಿಲ್ಲ. ಓಕೆ, ಅವಾಗೆ ಲಾಸ್ಟ್ ಮೂಮೆಂಟ್, ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಗೆ ನಾವೇನು ಸೀರೀಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿರ್ತೇವೆ, ಅಲ್ಲಿ ನಾವ್ ಏನ್ ಮಾಡ್ತೀವಿ, ಜಸ್ಟ್ ನಿಮ್ಗೆ ಸ್ಟಾಟಿಕ್ ಪಾರ್ಟ್ ಹೇಳ್ಕೊಂತ ಹೋಗಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತೀವಿ. ಅವಾಗೆ ನೀವೆಲ್ಲ ಓದ್ತೀನಿ ಅಂತಂದ್ರ ದಯಮಾಡಿ ಆಗಂಗಿಲ್ಲ. ಸೊ ಇವಾಗಿಂದಾನೇ ನೀವು ನಾ ಕೊಡ್ತಾ ಇರೋ ಏರಿಯಾಸ್ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ನೊಂದು ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ಕರೆಂಟ್ ಅಫೇರ್ಸ್ ಯಾವ ರೀತಿ ನಿಮಗೆ ಇಂಪಾರ್ಟೆಂಟ್ ಆಗ್ತೈತಿ ಒಂದಿಷ್ಟು ಟಾಪಿಕ್ಸ್ ಕೊಟ್ಟೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ಸ್ ಕೊಟ್ಟೆ ನಾನು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಂದ್ರೆ ಮೇನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಸಮಿಟ್ಸ್. ಓಕೆ, ಆಮೇಲೆ ಇದೆ ಟೈಗರ್ ಬಯೋಸ್ಫಿಯರ್ ರಿಸರ್ವ್ಸ್ ಇನ್ ಇಂಡಿಯಾ, ಆಮೇಲೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇವೆಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ಲಿಂಕ್ ಆಗ್ತಾವ್ರಿ. ಸೊ ಇವೆಲ್ಲ ಚೆನ್ನಾಗಿ ಓದ್ಕೋರಿ. ಎಸ್ಪೆಷಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ರಿಲೇಟೆಡ್, ಏನು ಡಿಫೆನ್ಸ್ ರಿಲೇಟೆಡ್ ಬಂತು ಅಂತಂದ್ರ ನಿಮಗ ಎಕ್ಸಾಮಿಗ ಹೈಲಿ ಇಂಪಾರ್ಟೆಂಟ್. ಫಿಕ್ಸ್ ಅಂದ್ರ ಫಿಕ್ಸ್ ಏನಿರ್ತದ 2 to 3 ಕ್ವಶನ್ಸ್ ಫಿಕ್ಸ್ ಬರ್ತೈತ್ರಿ ಡಿಫೆನ್ಸ್ ರಿಲೇಟೆಡ್. ನಿಮ್ಗೆ ಯಾವ್ದೇ ಎಕ್ಸಾಮ್ದು ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು, ಬೇಸ್ಡ್ ಆನ್ ಮಿಲಿಟರಿ ಎಕ್ಸಸೈಸಸ್ ಆಗಿರ್ಬೋದು. ಓಕೆ, ಮಿಲಿಟರಿ ಎಕ್ಸಸೈಸ್ ಅಂತಂದ್ರೆ ಬರೀ ಆರ್ಮಿ ರಿಲೇಟೆಡ್ ಅಷ್ಟೇ ಅಲ್ಲ, ಸೇನಾ ಪಡೆ, ನೌಕಾಪಡೆ, ನೇವಲ್ ಎಕ್ಸಸೈಸಸ್, ನೌಕಾಪಡೆ ಮೇಲೂ ಬರ್ತದ, ಏರ್ಫೋರ್ಸ್. ಓಕೆ, ಏರ್ಫೋರ್ಸ್. ಸೊ ಈ ಮೂರರದು ಪಾಠ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಫಿಕ್ಸ್ ಮಿಲಿಟರಿ ಎಕ್ಸಸೈಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೀವು ಯಾರಿಗೂ ಮಿಲಿಟರಿ ಎಕ್ಸಸೈಸ್ ಕ್ವಶನ್ಸ್ ನೋಡಿಲ್ಲ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ಸ್ ಒಳಗಡೆ ಓಲ್ಡ್ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡ್ರಿ, ಇಲ್ಲ ಸೀರೀಸ್ ವಿಡಿಯೋ ನೋಡ್ರಿ. ಆಲ್ರೆಡಿ ಏನಾಗೈತಿ, ಟಚ್ ಇರ್ರಿ, ವಿಡಿಯೋಸ್ ಜೊತೆ ಟಚ್ ಇರ್ರಿ, ನಮ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಜೊತೆ ಟಚ್ ಇರ್ರಿ, ಕನೆಕ್ಟ್ ಇರ್ರಿ. ನಿಮ್ಗೆ ಏನಾಗ್ತದೆ, ಈ ಸೀರೀಸ್ ಕ್ಲಾಸಸ್ ನಿಮ್ಗೆ ಸಿಗ್ತಾವು. ಸೊ ಈಗ ನೀವು ಒಂದ್ಸತಿ ನೋಡ್ಕೊಂಡ್ ಬಿಡ್ರಿ, ಯಾರು ನೋಡಿಲ್ಲ ಒಂದ್ಸತಿ ನೋಡ್ಕೊಂಡ್ ಬಿಡ್ರಿ. ಸೊ ನಿಮ್ಗೆ ನೆಕ್ಸ್ಟ್ ಬರೋ ಕರೆಂಟ್ ಅಫೇರ್ಸ್ ಗೆ ಹೆಲ್ಪ್ಫುಲ್ ಆಗ್ತೈತಿ. ಸೊ ಕ್ವಶನ್ ಏನ್ ಕೇಳ ನೋಡ್ರಿ. ದ ಇಂಡಿಯನ್ ಆರ್ಮಿ ಹ್ಯಾಸ್ ರೀಸೆಂಟ್ಲಿ ಹ್ಯಾಂಡೆಡ್ ಓವರ್ 50 special military vehicles to the army of which country to strengthen defense cooperation. ನೋಡ್ರಿ, ನಮ್ಮ ದೇಶದವರು 50 ಸೇನಾ ವಾಹನಗಳನ್ನು ಯಾವ್ದೋ ಒಂದ್ ದೇಶಕ್ಕೆ ಕೊಟ್ಟಾರ. ಎದಕ್ಕಂತಂದ್ರೆ ಅವ್ರ ದೇಶದ ಡಿಫೆನ್ಸ್ ಬಲಿಷ್ಠವಾಗ್ಲಿಕ್ಕ. ಅದು ಯಾವ ದೇಶ ಅಂತಂದ್ರ ನೇಪಾಳ ದೇಶ. ಅದು ಯಾವ ದೇಶ ರೀ? ನೇಪಾಳ ದೇಶ. ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರ್ತದಂತಂದ್ರ, ಬಾರ್ಡರ್ ಕಂಟ್ರೀಸ್ ಜೊತೆ ನಮ್ಮ ಇಂಡಿಯಾದು ಸಂಬಂಧ ಹೆಂಗೈತಿ ಅದನ್ನ ನೋಡ್ಕೋರಿ. ಬಾರ್ಡರ್ ಕಂಟ್ರಿ ಜೊತೆ ನಮ್ಮ ಇಂಡಿಯಾದ ಜೊತೆ ಸಂಬಂಧ, ಆಲ್ಮೋಸ್ಟ್ ನಾವು ಬಾರ್ಡರ್ ಕಂಟ್ರಿ ಜೊತೆನೆ ಈ ಮೂರರದು ಎಕ್ಸಸೈಸಸ್ ಮಾಡ್ತೇವಿ. ಯಾಕ ಮಾಡ್ತೇವಿ ಅಂತಂದ್ರೆ, ನಾವು ಬಾರ್ಡರ್ ಕಂಟ್ರೀಸ್ ಜೊತೆನೆ ನಮ್ಮ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮೊಳಗೆ ಏನಾಗ್ತದೆ, ಯಾವುದೇ ರೀತಿ ಕಳ್ಳ ಸಾಗಾಣಿಕೆ ಆಗಲ್ಲ. ಪೈರೇಟ್ಸ್, ನೌಕಾ ಪಡೆ ಒಳಗ ಪೈರೇಟ್ಸ್ ಆಪ್ಷನ್ಸ್ ಇರಂಗಿಲ್ಲ. ಹಡಗು ಕಳ್ಳ ಸಾಗಾಣಿಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ನಮ್ ಇಂಡಿಯಾದ ಬಾರ್ಡರ್ ಕಂಟ್ರೀಸ್ ಏನದಾವಲ್ರಿ ಅವ್ರ ಜೊತೆ ನಾವು ಸಂಬಂಧಗಳು ಚಲೋ ಆಗಿ ಇಟ್ಕೊಂತೀವಿ. ಅವ್ರಿಗೆ ಏನೇ ಪ್ರಾಬ್ಲಮ್ ಅಂದ್ರೂ ನಾವು ಹೆಲ್ಪ್ ಮಾಡ್ತೀವಿ. ಹೆಂಗ್ ನಾವು ನೇಪಾಳಿಗೆ ಹೆಲ್ಪ್ ಮಾಡ್ಲಿಕ್ಕತ್ತೇವಲ್ಲ ಅದೇ ರೀತಿ. ಯಾಕೆ ನಾವು ನೇಪಾಳಿಗ ಹೆಲ್ಪ್ ಮಾಡ್ಲಿಕ್ಕತ್ತೀವಿ, ನೇಪಾಳಿಗೆ ಅಂತ ಪರಿಸ್ಥಿತಿ ಏನ್ ಬತ್ತು ಅಂತಂದ್ರೆ, ಉದ್ದೇಶ ಮೇನ್ ಯಾವುದೇ ಎಕ್ಸಾಮಿಗಾಗ್ಲಿ, ಯಾವುದೇ ಒಂದು ಎಕ್ಸಸೈಸಸ್, ಏನೇ ಒಂದು ಕರೆಂಟ್ ಅಫೇರ್ಸ್ ಬಂದ್ರೆ ಉದ್ದೇಶ ಏನೈತಿ, ಎದಕ್ ಮಾಡ್ಲಿಕ್ಕತ್ತಾರ, ಆಮೇಲೆ ಅದರಿಂದ ಏನು ನಮ್ಗ ಪ್ರಾಫಿಟ್ ಐತಿ. ಈ ಮೂರು ಏನಾಗ್ತದ ನಿಮ್ಗ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಎದಕ್ಕಿದ ನಾವು ನೇಪಾಳಿಗ 50 ಸೇನಾ ವೆಹಿಕಲ್ಸ್ ಅನ್ನ ಕೊಡ್ಲಿಕ್ಕತ್ತೀವಿ ಅಂತಂತಂದ್ರ, ನಾವು ಬಿಕಾಸ್ ಆಫ್ ಅವ್ರದ್ದು ಸೇನೆಯ ಚಲನವಲನ ಶಕ್ತಿ ಹೆಚ್ಚಿಸೋದಕ್ಕೋಸ್ಕರ, ಮೊಬಿಲಿಟಿ ಅಂಡ್ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಚ್ಚಿಸೋದಕ್ಕೋಸ್ಕರ, ಅವರು ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಬಾರ್ಡರ್ ಕಂಟ್ರೀಸ್ ಒಳಗಡೆ ಅಡ್ಡಾಡ್ಲಿ ಅಂತ ಹೇಳಿ. ಓಕೆ, ಗಡಿ ಭದ್ರತೆ ಬಲಪಡಿಸೋದಕ್ಕೋಸ್ಕರ, ಅವ್ರದ್ದು ಗಡಿ ಭದ್ರತೆ ಜಾಸ್ತಿ ಸ್ಟ್ರೆಂತ್ ಅಂದ್ರೆ ಬೇರೆ ಕಂಟ್ರಿದವರು, ಈಗ ನಮ್ಮ ಬಾರ್ಡರ್ ಕಂಟ್ರೀಸ್ ಅದಾವಂತಂದ್ರ ಯಾವ್ದೋ ಒಂದ್ ದೇಶದ ಮೇಲೆ ಅಟ್ಯಾಕ್ ಮಾಡ್ಬೇಕಂತಂದ್ರ ಬೇರೆ ಕಂಟ್ರಿದವ್ರ ಫೋಕಸ್ ಮೇನ್ ಬಾರ್ಡರ್ ಕಂಟ್ರೀಸ್ ಮೇಲೆ ಮಾಡ್ತಾರ. ಅವ್ರ ಅದಿಂದಲ್ಲಿ ಇಟ್ಕೊಳಕ್ ನೋಡ್ತಾರ. ಸೊ ಅವಾಗ ಏನಾಗ್ತೈತಿ, ನಾವ್ ಏನಾಗ್ತಿವಿ, ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್. ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಇಂಡೈರೆಕ್ಟ್ ಆಗಿ ವೆಪನ್ ಆಗಿ ನಮ್ಮ ಬಾರ್ಡರ್ ಕಂಟ್ರೀಸ್ ಅವ್ರನ್ನೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಬಾರ್ಡರ್ ಕಂಟ್ರೀಸ್ ನಾವು ಅಷ್ಟೇ ಬಲಿಷ್ಠವಾಗಿರದೆ ನಮ್ಮ ಬಾರ್ಡರ್ ಕಂಟ್ರೀಸ್ ನಾವು ಏನು ಬಲಿಷ್ಠವಾಗಿ ಇಟ್ಕೋಬೇಕಾಗ್ತೈತಿ. ಓಕೆ,
ನೆಕ್ಸ್ಟ್ ರಕ್ಷಣಾ ಸಹಕಾರವನ್ನು ಗಟ್ಟಿಗೊಳಿಸುವುದು, ಬಯಲ್ಯಾಟರಲ್ ಡಿಫೆನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ನಾವು ರಕ್ಷಣೆ ಮಾಡ್ಬೇಕು, ಅವ್ರು ನಮ್ಗ್ ರಕ್ಷಣೆ ಮಾಡ್ಬೇಕು. ಈ ರಕ್ಷಣಾ ಸಹಕಾರ ಯಾವಾಗ ಬಲಗೊಳಿಸ್ತದೆ ಅಂತಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗೆ ಬಲವಾಗ್ತೈತಿ. ಓಕೆ, ಸೊ ಇಲ್ಲಿ ನಾವು ಸ್ವಲ್ಪ ಹಿಸ್ಟ್ರಿ ಲೈಕ್ ಪಾಸ್ಟ್ ಬಗ್ಗೆ ಬಂದ್ವಿ ಅಂತಂದ್ರೆ ಇಂಡೋ ನೇಪಾಳ್ ಟ್ರೀಟಿ ಪೀಸ್ ಆಫ್ ಫ್ರೆಂಡ್ಶಿಪ್ 1950ರಿಂದ ಏನಾಯ್ತು, ನಾವು ನೇಪಾಳ ಅವ್ರ ಜೊತೆ ಪೀಸ್ ಮತ್ತ ಫ್ರೆಂಡ್ ಶಾಂತಿ ಮತ್ತ ಸ್ನೇಹ ಸಂಬಂಧವನ್ನು ಶುರು ಮಾಡ್ಕೊಂಡ್ವಿ ನೇಪಾಳದವ್ರ ಜೊತೆ. ಅದು ಅದ್ರಾಗ ಏನೇನ್ ಅಂಶಗಳು ಹೊಂದಿದ್ವು ಅಂತಂದ್ರೆ ಗಡಿ ವ್ಯವಸ್ಥೆ ಓಪನ್ ಆಗಿರ್ಬೇಕು, ಓಪನ್ ಬಾರ್ಡರ್ ಇರ್ಬೇಕು. ಅಂದ್ರೆ ಅವ್ರ ದೇಶದವ್ರು ನಮ್ಮ ದೇಶಕ್ಕ ಆರಾಮ್ಸೆ ಬರ್ಬೋದು, ಓಡಾಡ್ಬೋದು, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಬಾರ್ದು. ಓಕೆ, ಅದೇ ರೀತಿ ಪರಸ್ಪರ ಬದ್ಧತಾ ಸಹಕಾರ, ನಾವು ಅವ್ರಿಗೆ ಏನ್ ಮಾಡ್ತೀವಿ, ಸಹಕಾರ ಕೊಡ್ತೇವಿ, ಅವ್ರು ನಮಗ ಸಹಕಾರ ಕೊಡ್ಬೇಕು. ಅದೇ ರೀತಿ ಆರ್ಥಿಕ ಸಮಾನ ಹಕ್ಕುಗಳು, ಎಕನಾಮಿಕ್ ಕಂಡೀಷನ್ ಇಬ್ರದು ಈಕ್ವಲ್ ಆಗಿ ಇರಬೇಕು. ಎಕನಾಮಿಕಲಿ ಅವ್ರು ನಮಗೂ ಹೆಲ್ಪ್ ಮಾಡ್ಬೇಕು, ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಬಿಟ್ಟು ನಾವು ನೇಪಾಳದವ್ರಿಗೆ ಒಂದ್ ರೇಟ್ ಫಿಕ್ಸ್ ಮಾಡಿದ್ವಿ, ನಮ್ ಕಂಟ್ರಿದವ್ರಿಗೆ ಒಂದ್ ರೇಟ್ ಫಿಕ್ಸ್ ಮಾಡಿದ್ವಿ ಅಂದ್ರೆ ನಡೆಯಂಗಿಲ್ಲ. ಓಕೆ, ಅದೇ ರೀತಿ ತಂತ್ರಜ್ಞಾನದ ಸಹಕಾರ. ಮುಂದ್ ಹೋಗೋಣ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಸೇನಾ ಸಹಕಾರ ಕ್ಷೇತ್ರಗಳು. ನೇಪಾಳ ಅವ್ರ ನಮ್ ಜೊತೆ ಸೇನಾ ಸಹಕಾರ ಕ್ಷೇತ್ರಗಳು ಏನದಪ್ಪ ಅಂತಂದ್ರೆ ಗುರ್ಖಾ ರೆಜಿಮೆಂಟ್ ಅಂತ ಬರ್ತೈತಿ. ಓಕೆ, ನಾವು ಸಣ್ಣವ್ರ ಇದ್ದಾಗ ನೀವು ನೋಡಿರ್ಬೇಕು, ನೇಪಾಳದವ್ರು ಹಗಲೊತ್ತು ನಮ್ಮ ಇಂಡಿಯಾದವ್ರು ನಮಗ್ ಕಾಯಕತ್ತಂದ್ರ ನೈಟ್ದವ್ರು ಗುರ್ಖಾ ರೆಜಿಮೆಂಟ್ ಅಂಡ್ರ್ ಬರುವಂತಹ ಸೈನಿಕರು ಏನಾಗ್ತಾರ, ನಮ್ಮ ದೇಶವನ್ನ ಕಾಯ್ತಿರ್ತಾರ. ನೀವು ರಾತ್ರಿ ಏನಾದ್ರು ಮಕ್ಕೊಂಡಾಗ ಏನಾದ್ರು ಆವಾಜ್ ಆಯ್ತು ಅಂತಂದ್ರ ಅವಾಗ ಕ್ಯಾ ಹೋರಾಯ ಕುಚ್ ಹೋರಾಯ ಅಂತ ನಿಮಗೆ ಹಿಂದಿ ಒಳಗ್ ವಾಯ್ಸ್ ಕೇಳಿಸುತ್ತೆ. ಯಾಕೆ ಕರ್ನಾಟಕ, ಬಿಕಾಸ್ ಅವ್ರು ನೇಪಾಳದವ್ರಿ. ಅವ್ರು ಏನ್ ಮಾಡ್ತಿದ್ರು, ಗುರ್ಖಾ ರೆಜಿಮೆಂಟ್ ಮುಖಾಂತರ ನಮ್ಮ ಭಾರತವನ್ನ ರಕ್ಷಣೆ ಮಾಡ್ಲಿಕ್ಕ ಬರ್ತಿದ್ರು. ಓಕೆ, ಅದೇ ರೀತಿ ಬೇರೆ ನಮ್ಮ ನೇಪಾಳ ಮತ್ತ ಇಂಡಿಯಾದ ಒಂದಿಷ್ಟು ಎಕ್ಸಸೈಸಸ್ ಅದಾವು. ನಾನು ನಿಮ್ಗೆ ಒಂದ್ ಎಕ್ಸಸೈಸ್ ಇದು ಕೊಡ್ತೀನಿ, ಎಕ್ಸಾಂಪಲ್ ಕೊಡ್ತೀನಿ. ನೀವು ಮತ್ತೆ ಯಾವ್ಯಾವ ಎಕ್ಸಸೈಸ್ ಆಗ್ಯಾವಲ್ಲ ನೀವು ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ರಿ. ಯಾವ ಎಕ್ಸಸೈಸ್ ಅಪ್ಪ ಅಂತಂದ್ರೆ ಸೂರ್ಯ ಕಿರಣ್ ಅಭ್ಯಾಸ ಅಂತ ಮಾಡಿ. ಇಂಡಿಯಾ ಮತ್ತ ನೇಪಾಳ ಜೊತೆ ನಾವು ಸೂರ್ಯ ಕಿರಣ್ ಅನ್ನೋ ಒಂದು ಅಭ್ಯಾಸ ಎಕ್ಸಸೈಸ್ ಅನ್ನ ಮಾಡಿ. ಅದೇ ರೀತಿ ಬೇರೆ ಬೇರೆ ಕಂಟ್ರೀಸ್ ಜೊತೆ ನಾವು ಯಾವ ರೀತಿಯಾದಂತಹ ಎಕ್ಸಸೈಸ್ ಅನ್ನ ಮಾಡೇವಿ ಅನ್ನೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನ್ರಿ, ಯಾಕ ನಾವು ಬಾರ್ಡರ್ ಕಂಟ್ರೀಸ್ ಗ ಸಪೋರ್ಟ್ ಮಾಡ್ಬೇಕು, ಬಾರ್ಡರ್ ಕಂಟ್ರೀಸ್ ನಾವ್ ಯಾಕೆ ಸಪೋರ್ಟ್ ಮಾಡ್ಬೇಕು ಅಪ್ಪ ಅಂತಂದ್ರ, ಈಗ ಇಂಡಿಯಾದ ಬಾರ್ಡರ್ ಕಂಟ್ರಿ ಒಂದು ನೇಪಾಳ ಐತಂತಂದ್ರೆ ಈಗ ಚೀನಾ ಏನ್ ಮಾಡ್ಲಿಕ್ಕದ, ನಮಗ ಅಟ್ಯಾಕ್ ಮಾಡ್ಬೇಕಂತಂದ್ರೆ ಇಂಡೈರೆಕ್ಟ್ ಆಗಿ ನೇಪಾಳ ಅನ್ನೋ ಒಂದು ಕಂಟ್ರಿನ ವೆಪನ್ ಅನ್ನ ಯೂಸ್ ಮಾಡ್ಕೊಂತದ. ಹೆಂಗಂತಂದ್ರ ನೇಪಾಳದಾಗ ಈಗ ಚೀನಾ ಬಾಳ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ತದ. ಎದಕ್ ಇನ್ವೆಸ್ಟ್ಮೆಂಟ್ ಮಾಡ್ತೈತ್ರಿ, ಬಿಕಾಸ್ ಇವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವ್ರ ಅಧೀನದಲ್ಲಿ ಇರ್ತಾರ, ಚೀನಾದವ್ರ ಅಧೀನದಲ್ಲಿ ಇರ್ತಾರ. ಅವಾಗ ಚೀನಾದವ್ರು ಹೇಳ್ದಂಗ ನೇಪಾಳದವ್ರು ಕೇಳ್ತಾರ. ನೇಪಾಳದವ್ರು ನಮಗ್ ಸಪೋರ್ಟ್ ಮಾಡಬಾರ್ದು ಅಂತಂದ್ರ ಚೀನಾದವ್ರು ನೇಪಾಳದವ್ರಿಗೆ ಹೇಳ್ತಾರ, ನೀವು ಇಂಡಿಯಾದವ್ರಿಗೆ ಸಪೋರ್ಟ್ ಮಾಡಬಾರ್ದು, ಇಲ್ಲ ಅಂತಂದ್ರೆ ನಾವು ನಿಮಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ ಅಂತ. ಅವಾಗ ನೇಪಾಳದವ್ರಿಗೆ ಬೇರೆ ಆಪ್ಷನ್ ಇರ್ಲಾರ್ದೆ ಚೀನಾದವ್ರ ಮಾತು ಕೇಳಬೇಕು. ಅವಾಗ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಏನಾಗ್ತದ, ನಮ್ಮ ಮೇಲೆ ಡಿಫೆನ್ಸ್ ಅಂದ್ರೆ ಭದ್ರತೆಯನ್ನ ಏನಾಗ್ತದೆ ಕಡಿಮೆ ಹಾಕೊಂತ ಹೋಗ್ತದ, ಅವ್ರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಬಾರ್ಡರ್ ಕಂಟ್ರೀಸ್ ಅವ್ರ ಜೊತೆ ಸಾಂಪ್ರದಾಯಿಕ ಸಂಬಂಧ ಹೆಂಗ್ ಇಟ್ಕೊಂಡ್ ಬಂದೇವಲ್ಲ ಅದನ್ನ ಹಂಗೆ ಮುಂದುವರ್ಸ್ಕೊಂತ ಹೋಗ್ಬೇಕು. ಅದೇ ರೀತಿ ಕಳ್ಳ ಸಾಗಣೆಗೆ, ನಕಲಿ ನೋಟು, ಅತಿರೇಕ ಪ್ರವೇಶನ ನಿಯಂತ್ರಣ ಮಾಡೋ ಸಂಬಂಧ ನಾವ್ ಏನ್ ಮಾಡ್ತೀವಿ, ಬಾರ್ಡರ್ ಕಂಟ್ರೀಸ್ ಜೊತೆ ನಾವೇನ್ ಮಾಡ್ತೀವಿ, ಸಂಬಂಧಗಳನ್ನ ಗಟ್ಟಿಯಾಗಿ ಇಟ್ಕೊಂತೇವೆ. ಫಾರ್ ಎಕ್ಸಾಂಪಲ್ ಪುಷ್ಪಾ ಮೂವಿ, ದುರಂಧರ್ ಮೂವಿ ನೀವು ನೋಡಿರ್ಬೋದು. ಪುಷ್ಪಾ ಮೂವಿ ಒಳಗು ಕಳ್ಳ ಸಾಗಣೆಗಳ ಬಗ್ಗೆ ಹೇಳ್ಯಾರ, ಹೌದು. ಅದೇ ರೀತಿ ದುರಂಧರ್ ಮೂವಿ ಒಳಗು ನೀವು ನೋಡ್ರಿ, ದುರಂಧರ್ ನೋಡಿ ಸ್ವಲ್ಪ ಗ್ಲಿಮ್ಸ್ ಕೊಟ್ಟಾನ, ಯಾವ ರೀತಿ ನಕಲಿ ನೋಟು ನಮ್ಮ ದೇಶದ ಪಾಕಿಸ್ತಾನದಿಂದ ನಮ್ಮ ದೇಶದೊಳಗೆ ಎಂಟ್ರಿ ಆಗ್ತಿತ್ತು ನಕಲಿ ನೋಟು ಅನ್ನೋ ಸ್ವಲ್ಪ ಗ್ಲಿಮ್ಸ್ ಕೊಟ್ಟಾನ. ಯಾರು ಮೂವಿ ವಾಚ್ ಮಾಡಿಲ್ಲ ಒಂದ್ಸತಿ ವಾಚ್ ಮಾಡ್ರಿ, ನಿಮಗ ಐಡಿಯಾ ಸಿಗ್ತದೆ ಯಾವ ರೀತಿ ಬಾರ್ಡರ್ ಕಂಟ್ರೀಸ್ ಆಮೇಲೆ ಎನ್ಮಿ ಕಂಟ್ರೀಸ್ ಯಾವ ರೀತಿ ನಮ್ಮ ಡಿಫೆನ್ಸ್ ಕೋಆಪರೇಷನ್ ಅನ್ನ ತುಳಿಬೇಕಂತ ನೋಡ್ತಿರ್ತೈತೆ, ಬಾರ್ಡರ್ ಕಂಟ್ರೀಸ್ ನಮ್ಗೆ ಹೆಂಗ್ ಹೆಲ್ಪ್ ಮಾಡ್ತಿರ್ತಾವ ಅನ್ನೋ ನಿಮಗ್ ಸ್ವಲ್ಪ ಐಡಿಯಾ ಸಿಗ್ತೈತೆ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಇದು ಬಂದ್ಬಿಟ್ಟು ಏನಾಯ್ತು, ಆರ್ಮೀಸ್ ಬಗ್ಗೆ ಆಯ್ತು ನಿಮ್ಗೆ ಕರೆಂಟ್ ಅಫೇರ್ಸ್. ಅದೇ ರೀತಿ ನಿಮಗ ನೆಕ್ಸ್ಟ್ ಅದೇ ರೀತಿ ಕರೆಂಟ್ ಅಫೇರ್ಸ್ ನಿಮಗ ನೆಕ್ಸ್ಟ್ ಇನ್ನ ಏನೇ ಬಂದ್ರುನು ನಿಮ್ಗ ಆಡ್ ಮಾಡಿಸ್ಕೊಂತ ಹೋಗ್ತೇವೆ. ಆರ್ಮಿ ರಿಲೇಟೆಡ್ ಆಗಿರ್ಬೋದು. ಓಕೆ, ನಿಮಗೆ ಹೇಳ್ದೆ ನಾನು ಆರ್ಮಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆರ್ಮಿ ಒಳಗ್ ನೇವಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿ ಏರ್ ಫೋರ್ಸ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಯಾವುದೇ ಬರ್ಲಿ ನಿಮ್ಗ್ ನಾವ್ ಏನ್ ಮಾಡ್ತೇವಿ, ಆಡ್ ಮಾಡಿಸ್ಕೊಂತ ಹೋಗ್ತೇವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಪಾಯಿಂಟ್ಮೆಂಟ್ ಬಗ್ಗೆ ಐತಿ. ನಿಮ್ಗೆ ಎಕ್ಸಾಮಿಗ ಅಪಾಯಿಂಟ್ಮೆಂಟ್ನು ಬಹಳ ಹೆಲ್ಪ್ಫುಲ್ ಆಗ್ತದೆ. ಅಪಾಯಿಂಟ್ಮೆಂಟ್ಸ್ ಮೇಲೆ ಫಿಕ್ಸ್ ಕ್ವಶನ್ಸ್ ಕೇಳ್ತಾರೆ. ಅಪಾಯಿಂಟ್ಮೆಂಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಲೈಕ್ ದೀಪಿಕಾ ಪಡುಕೋಣೆ, ಅಕ್ಷಯ್ ಕುಮಾರ್, ಇವ್ರು ಯಾವ್ದಾದಕ್ ಬ್ರ್ಯಾಂಡ್ ಅಂಬಾಸಿಡರ್. ಅದೇ ರೀತಿ ಎಲಾನ್ ಮಸ್ಕ್. ಓಕೆ, ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಏನದಾರಲ್ಲ. ಆಮೇಲೆ ಯಾವುದೇ ರೀತಿ ನ್ಯೂ ಕಂಪ್ನಿದ ಸಿಒ ಯಾರಾದ್ರೂ ಅಪಾಯಿಂಟ್ ಆದ್ರ ಅವ್ರದ್ದು ಏನು ನಿಮ್ಗೆ ಎಕ್ಸಾಮಿಗ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಅಪಾಯಿಂಟ್ಮೆಂಟ್ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡ್ರಿ. ಒಂದ್ ಕ್ವಶನ್ ನೋಡೋಣ್ರಿ ಅಪಾಯಿಂಟ್ಮೆಂಟ್ಸ್ ಮೇಲೆ. ಕ್ವಶನ್ ಏನೈತ್ರಿ, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೀಫ್ ಎಲೆಕ್ಟೋರಲ್ ಆಫೀಸರ್ ಆಫ್ ದೆಹಲಿ ನಗರದ ಹೊಸ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ
ನೇಮಿಸಲಾಗಿದೆ. ಯಾರನ್ನ ನೇಮಿಸಲಾಗಿದೆ? ಇನ್ನೊಂದು ನೋಡ್ರಿ, ಚುನಾವಣಾ ಅಧಿಕಾರಿಯಾಗಿ ಆಲ್ಮೋಸ್ಟ್ ನಾವೇನು IAS ಆಫೀಸರ್ಸ್ನೇ ನೇಮಕ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಬಿಕಾಸ್ ಇವ್ರು ಆಲ್ರೆಡಿ ಆಡಳಿತದಲ್ಲಿ ಕೆಲಸ ಮಾಡಿರ್ತಾರ. ಇವ್ರು ಆಲ್ರೆಡಿ ಆಡಳಿತದಲ್ಲಿ ಏನ್ ಮಾಡಿರ್ತಾರ, ಕೆಲಸ ಮಾಡಿರ್ತಾರ. ಸೊ ಇವ್ರಿಗೆ ಆಲ್ರೆಡಿ ಅನುಭವ ಇರ್ತೈತಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೇವೆ ನಾವು, ಮೇನ್ ಹಿರಿಯ IAS ಅಧಿಕಾರಿಗಳನ್ನ ನಾವ್ ಏನ್ ಮಾಡ್ತೇವಿ, ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಆಗಿ ನೇಮಕ ಮಾಡ್ಕೊಂತೇವೆ. ಸೊ ಯಾರದಾರ್ರಿ? ಅಶೋಕ್ ಕುಮಾರ್ ಅವರು ಇದಕ್ಕ ನೇಮಕ ಆಗ್ಯಾರ. ಸೊ ಇದ್ರ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಬಗ್ಗೆ ಒಂದ್ ಸ್ವಲ್ಪ ಜವಾಬ್ದಾರಿಗಳು ಏನಿರ್ತಾವ, ಮತ್ತೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಬಗ್ಗೆ ಸ್ವಲ್ಪ ನಾವು ನೋಡೋಣ್ರಿ. ಓಕೆ, ಇವ್ರ ಚೀಫ್ ಮುಖ್ಯ ಚುನಾವಣಾ ಅಧಿಕಾರಿಯ ಜವಾಬ್ದಾರಿಗಳು ಏನಿರ್ತಾವಪ್ಪ ಅಂತಂದ್ರ, ಮತದಾರರ ಪಟ್ಟಿ ತಯಾರಿಕೆ ಮತ್ತು ಮರು ಪರಿಷ್ಕರಣೆ ಮಾಡ್ಬೇಕಿರ್ತೈತಿ. ಮತದಾರ ಪಟ್ಟಿ ಯಾಕೆ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರೆ, ಈಗ ವೋಟರ್ಸ್ ಲಿಸ್ಟ್ ಮತ್ತೆ ವೋಟರ್ಸ್ ಲಿಸ್ಟ್ ನ ಸೂಪರ್ವಿಷನ್ ಮಾಡ್ಬೇಕು. ಯಾಕಂತಂದ್ರೆ ಈಗ ನಾವು ಆಲ್ಮೋಸ್ಟ್ ಎಷ್ಟೋ ಸತಿ ನಾವು ವೋಟ್ ಹಾಕ್ಬೇಕಾದ್ರೆ ವೋಟ್ ಹಾಕ್ಲಿಕ್ಕೆ ಹೋದಾಗ ನೋಡ್ತಿರ್ತೀವಿ, ನಂದು ವೋಟ್ ಇನ್ನೊಬ್ರು ಯಾರೋ ಹಾಕ್ಯಾರ, ಅಥವಾ ನಂದು ವೋಟ್ ID ನನಗೆ ಇಲ್ಲೇ ಸೆಂಟರ್ ಕೊಟ್ಟಾರ, ಬಟ್ ಈ ಸೆಂಟರ್ದಾಗ ಲಿಸ್ಟ್ ನಾಗ ನಂದು ವೋಟಿಂಗ್ ಹೆಸರು ಇಲ್ಲ. ಸೊ ಯಾಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾವ? ಈ ರೀತಿ ಪ್ರಾಬ್ಲಮ್ಸ್ ಆಗ್ಲಾರ್ದಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು ಅಂತಂದ್ರೆ ಚೀಫ್ ಎಲೆಕ್ಟರಲ್ ಆಫೀಸರ್, ಗೊತ್ತೈತ್ರಿ. ಸೊ ಅದೇ ರೀತಿ ಚುನಾವಣೆಗಳ ಸಮರ್ಪಕ ನಿರ್ವಹಣೆ ಮತ್ತು ನ್ಯಾಯಯುತವಾಗಿ ಏನೇ ಪ್ರಾಬ್ಲಮ್ಸ್ ಆದ್ರೂ ನ್ಯಾಯಯುತವಾಗಿ ಪರಿಷ್ಕರಣೆ ಮಾಡೋದೇ ಚೀಫ್ ಎಲೆಕ್ಟರಲ್ ಆಫೀಸರ್ ಏನಿರ್ತದ ಜವಾಬ್ದಾರಿ ಇರ್ತೈತಿ. ಈ ಸ್ಥಾನವನ್ನು ಜನತಾ ಪ್ರತಿನಿಧಿ ಕಾಯ್ದೆ 1950 ಮತ್ತು 51 ಅಡಿಯಲ್ಲಿ ತಂದಿದೆ. ಪಾಪ್ಯುಲೇಷನ್ ಕಾಯ್ದೆ, ಪಾಪ್ಯುಲೇಷನ್ ಅಮೆಂಡ್ಮೆಂಟ್ ಮುಖಾಂತರ ಇದನ್ನ ಏನ್ ಮಾಡ್ಯಾರ, ಈ ಕಾಯ್ದೆನ ತಂದಾರ. ಇನ್ನ 1950 ಮತ್ತು 51 ಒಳಗಡೆನೆ ಫಸ್ಟ್ ಜನರಲ್ ಎಲೆಕ್ಷನ್ ಆಗಿತ್ರಿ. ಫಸ್ಟ್ ಜನರಲ್ ಎಲೆಕ್ಷನ್ ಯಾವಾಗ ಆಗಿತ್ತಪ್ಪ ಅಂತಂದ್ರೆ 1950 ಮತ್ತು 51 ಆಗಿತ್ತು. ಸೊ ನಿಮ್ಗೆ ಎಕ್ಸಾಮ್ ಈಗ ಏನಾಗ್ತೈತಿ, ಕ್ವಶನ್ಸ್ ಕೇಳ್ತಾನ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾನ. ಫಸ್ಟ್ ಜನರಲ್ ಎಲೆಕ್ಷನ್ ಈ ಇಯರ್ ಇಂದ ಈ ಇಯರ್ ಒಳಗ ಆಗಿತ್ತು ಅಂತ ಕೇಳ್ಬೋದು, ಆರ್ ಎಲ್ಸ್ ಯಾವ ಕಾಯ್ದೆ ಮುಖಾಂತರ ತಂದ್ರು ಅಂತಾನು ನಿಮ್ಗ ಕೇಳ್ಬೋದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಭಾರತದಲ್ಲಿ ಚುನಾವಣಾ ಆಯೋಗವು ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾದ ಸಾಂವಿಧಾನಿಕ ಪ್ರಾಧಿಕಾರವಾಗಿದೆ. ಸೊ ಯಾವ ಅಡಿಯಲ್ಲಿ ನಾವು ಸ್ಥಾಪನೆ ಮಾಡೇವಿ ಅನ್ನೋದು ಕ್ವಶನ್ ಕೇಳ್ತಾನೆ. ಯಾವ ಅಡಿಯಲ್ಲಿ ಅಂತಂದ್ರೆ ಆರ್ಟಿಕಲ್ 324. ಆರ್ಟಿಕಲ್ 324 ಅಡಿಯಲ್ಲಿ ನಾವ್ ಏನ್ ಮಾಡೇವಿ, ಸಂವಿಧಾನದ ಆರ್ಟಿಕಲ್ ವಿಧಿ 324 ಅಡಿಯಲ್ಲಿ ಏನಾಗೈತಿ, ಇದನ್ನ ನಾವು ಏನ್ ಮಾಡೇವಿ, ಸ್ಥಾಪನೆ ಮಾಡೇವಿ. ಸೊ ನಾ ಹೇಳಿದೆ ನಿಮಗೆ ಆಲ್ರೆಡಿ, ಹಿರಿಯ IAS ನೇಮಕವು ಅನುಭವಿ ಆಡಳಿತ ನಾಯಕತ್ವವನ್ನು ಖಚಿತಪಡಿಸುತ್ತದೆ. ಅವ್ರಿಗೆ ಆಲ್ರೆಡಿ ಏನಿರ್ತೈತ್ರಿ, ಇದು ಎಕ್ಸ್ಪೀರಿಯನ್ಸ್ ಇರ್ತೈತ್ರಿ. ಅವ್ರಿಗೆ ಆಲ್ರೆಡಿ ಆಡಳಿತದೊಳಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸಸ್, ಅದಕ್ಕೆ ನಾವು ಅವ್ರನ್ನೇ ಏನ್ ಮಾಡ್ತೇವಿ, ಜಾಸ್ತಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಗಿ ನೇಮಕ ಮಾಡ್ತೇವಿ. ಆಮೇಲೆ ಇನ್ನೊಂದು, ಕೇಂದ್ರಾಡಳಿತ ಪ್ರದೇಶ ದೆಹಲಿಗ ವಿಶೇಷ ಸ್ಥಾನಮಾನ ಕೊಟ್ಟೇವ್ ನಾವು. ಸೊ ಆ ವಿಶೇಷ ಸ್ಥಾನಮಾನ ಯಾವ ವಿಧಿ ಅಡಿಯಲ್ಲಿ ಬರ್ತದಪ್ಪ ಅಂತಂದ್ರೆ 239 ಸಬ್ ಕ್ಲಾಸ್ A ಆ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ನಾವು ಕೊಟ್ಟೇವಿ. ಸೊ ಇವಾಗ ನಾವು ಸ್ವಲ್ಪ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ್ರಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರ ಯಾವ್ದ ಆರ್ಟಿಕಲ್ ಅಡಿಯಲ್ಲಿ ಬರ್ತದ ಅಂತಂದ್ವಿ, 324 ಆರ್ಟಿಕಲ್ ಅಡಿಯಲ್ಲಿ ಬರ್ತದೆ. ಇದು ಸ್ವತಂತ್ರ ಸಂಸ್ಥೆ ಆಗೇತ್ರಿ. ಇದು ಯಾವುದೇ ರೀತಿ ಇದ್ರ ಮೇಲೆ ಯಾವುದೇ ರೀತಿ ಬೇರೆ ಸಂಸ್ಥೆದು ದಬ್ಬಾಳಿಕೆ ಇಲ್ಲ. ಇಟ್ ಇಸ್ ಎ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಐತ್ರಿ. ಸೊ ಇದ್ರ ಮೇನ್ ಏನಪ್ಪಾ ಉದ್ದೇಶ ಅಂತಂದ್ರೆ, ರಾಜ್ಯಸಭೆ, ಲೋಕಸಭೆ ಮತ್ತೆ ಸ್ಟೇಟ್ ಲೆಜಿಸ್ಲೇಷನ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇವ್ರದ್ದು ಎಲೆಕ್ಷನ್ ಕಂಡಕ್ಟ್ ಮಾಡೋದೇ ಇದ್ರದ್ದು ಮೇನ್ ಕೆಲಸ ಇರ್ತೈತಿ. ಓಕೆ ರೀ, ನೋಡ್ರಿ ನೆಕ್ಸ್ಟ್ ಚೀಫ್ ಎಲೆಕ್ಷನ್ ಕಮಿಷನ್ ಮೆಂಬರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಯಾವುದೇ ಎಕ್ಸಾಮ್ಸಿಗಾಗ್ಲಿ ಮೆಂಬರ್ಸ್ ಎಷ್ಟು ಜನ ಮೆಂಬರ್ಸ್ ಇರ್ತಾರ, ಆಮೇಲೆ ಅವ್ರ ಟೆನ್ಯೂರ್ ಎಷ್ಟು ಇರ್ತದ, ಅದು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ ಒಳಗ ಟೋಟಲ್ 3 ಮೆಂಬರ್ಸ್ ಇರ್ತಾರಿ. ಏನ್ರಿ 2+1 ಅಂತ ನಾವ್ ಅಂತೇವಿ. ಟೋಟಲ್ 3 ಮೆಂಬರ್ಸ್ ಇರ್ತಾರ. ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಒಬ್ರು ಚೀಫ್ ಎಲೆಕ್ಷನರ್ ಕಮಿಷನ್ ಇರ್ತಾರ. ಇನ್ನ ಇಬ್ರು ಏನಿರ್ತದ್ರಿ, ಇನ್ನ ಇಬ್ರು ಎಲೆಕ್ಷನ್ ಕಮಿಷನರ್ಸೇ ಇರ್ತಾರೆ. ಇನ್ನ ಇಬ್ರು ಏನಿರ್ತಾರೆ, ಎಲೆಕ್ಷನ್ ಕಮಿಷನ್ಸ್ನೇ ಇರ್ತಾರೆ. ಸೊ ಟೋಟಲ್ 3 ಮೆಂಬರ್ಸ್ ಇರ್ತಾರೆ. ನಿಮ್ಗೆ ಯಾಕೆ ಇದನ್ನ ಹೇಳಾಕತ್ತೀನಿ ನಾ ಅಂತಂದ್ರ, UPSC ಎಕ್ಸಾಮ್ ಕ್ವಶನ್ಸ್ ನಾಗ 2023 and 24 ಯಾವ ಎಕ್ಸಾಮ್ ನೋಡ್ರಿ, ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ಚೆಕ್ ಮಾಡ್ರಿ. ನಾನು ನಿಮ್ಗೆ ನಾಳೆ ಬೇಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಅದ್ರೊಳಗೆ ಕ್ವಶನ್ ಕೇಳ್ಯಾನ್ರಿ, ಇದನ್ನ ಎಲೆಕ್ಷನ್ ಕಮಿಷನ್ ದೇ ಅಂತಲ್ಲ, ಬೇರೆದವ್ರದ್ದು ಕೇಳಾನ. ಎಲೆಕ್ಷನ್ ಕಮಿಷನ್ ಕ್ವಶನ್ ಕೇಳಾನ್ರಿ, ಟೋಟಲ್ ಎಷ್ಟು ಮೆಂಬರ್ಸ್ ಇರ್ತಾರ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ಸ್ ಒಳಗಡೆ ಕೇಳಾನ್ರಿ. ಸೊ ಟೋಟಲ್ 3 ಮೆಂಬರ್ಸ್ ಎಲೆಕ್ಷನ್ ಕಮಿಷನ್. ಮೇನ್ ಎಷ್ಟ್ ಜನ ಇರ್ತಾರ ಅಂತಂದ್ರೆ ಒಬ್ಬರು ತಗೋರಿ, ಟೋಟಲ್ ಎಷ್ಟ್ ಅಂತಂದ್ರೆ 3 ಮೆಂಬರ್ಸ್ ಅಂತ ತಗೋರಿ. ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಮೇನ್ ಎಲೆಕ್ಷನ್ ಕಮಿಷನ್ ಮೆಂಬರ್ಸ್ ಎಷ್ಟ್ ಇರ್ತಾರ ಅಂದ್ರೆ 1, ಓನ್ಲಿ ಒಬ್ರೆ. ಆಪ್ಷನ್ ಒಳಗೆ 1 ಇರ್ತಾನ, 3 ಇರ್ತಾನ. ನಿಮ್ಗೆ ಕನ್ಫ್ಯೂಷನ್ ಮಾಡಿ 1 ಅಂತ ಟೋಟಲ್ ಅಂತ ಕೊಟ್ನಪ್ಪ ಅಂದ್ರೆ ಅವಾಗ 3 ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ರಿ. ಇಲ್ಲೇ ಮಿಸ್ಟೇಕ್ ಮಾಡ್ತೀರಿ, ಅವ್ನಿಗೆ ಇಲ್ಲೇ ಟ್ವಿಸ್ಟ್ ಮಾಡೋದಿರ್ತದೆ ಸ್ಟೂಡೆಂಟ್ಸ್, ಇಲ್ಲೇ ಅವನಿಗ ಡಿಲೀಟ್ ಮಾಡೋದಿರ್ತದೆ ಸ್ಟೂಡೆಂಟ್ಸ್. ಸೊ ಈ ರೀತಿ ಟ್ವಿಸ್ಟರ್ಸ್ ನ ಇಡ್ತಾನ. ಸೊ ಆಮೇಲೆ ಅಪಾಯಿಂಟ್ಮೆಂಟ್ ಮತ್ತೆ ರಿಮೂವಲ್, ಇದನ್ನು ನಿಮ್ಗೆ ಎಕ್ಸಾಮ್ ಈಗ ಇಂಪಾರ್ಟೆಂಟ್ ಆಗ್ತೈತಿ. ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ.
ಇಂಡಿಯಾದ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಚೀಫ್ ಎಲೆಕ್ಷನ್ ಕಮಿಷನ್ಗ ಅಪಾಯಿಂಟ್ ಮಾಡ್ತಾರೆ. ಅದೇ ರೀತಿ ಅಪಾಯಿಂಟ್ಮೆಂಟ್ ಒಳಗಡೆ ಅಪಾಯಿಂಟ್ಮೆಂಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ರಿಮೂವಲ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾರು ವಜಾಗೊಳಿಸ್ತಾರ, ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಪಾರ್ಲಿಮೆಂಟ್ ದವರೇ ವಜಾ ಕಳಿಸ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜಿಗೆ ಹೆಂಗ ವಜಾ ಗಳಿಸ್ತಾರಲ್ಲ ಅದೇ ರೀತಿ ಸೇಮ್ ಚೀಫ್ ಎಲೆಕ್ಷನ್ ಕಮಿಷನ್ಗೂ ವಜಾಗೊಳಿಸ್ತಾರ. ಸೊ ನಿಮ್ಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟೆನ್ಯೂರ್ ಏನ್ರಿ 6 years or till 65 years of age. ಇನ್ ಅರ್ಲಿಯರ್ ಏಜ್ 65 years of age ಅಥವಾ 6 years. ನಿಮಗೆ ಆಪ್ಷನ್ದಾಗ 6 years ಅಥವಾ ಕೊಡ್ಬೋದು, 65 years of age ಅಂತಾನು ಕೊಡ್ಬೋದು. 6 years ಕೊಟ್ರೆ 6 years ಹಾಕ್ರಿ, 65 years ಅಂತ ಕೊಟ್ರೆ 65 years ಅಂತ ಹಾಕ್ರಿ. ಯಾಕೆ ನಿಮಗ್ ನಾ ಇಷ್ಟು ಡೀಟೇಲ್ಸ್ ಆಗಿ ಹೇಳಾಕತ್ತೀನಿ ಅಂತಂದ್ರ ನಿಮಗ ಎಕ್ಸಾಮ್ ಈಗ ಇಂಪಾರ್ಟೆಂಟ್ ಆಗೋದೇ ನಾವು ಹೇಳಿಕತ್ತೀವಿ. ಓಕೆ, ಅಪಾಯಿಂಟ್ಮೆಂಟ್ಸ್ ಬಂತಂದ್ರ ನ್ಯಾಷನಲ್, ಇಂಟರ್ನ್ಯಾಷನಲ್, ಆಮೇಲೆ ಏನು ಸಿಇಒ ಆಫ್ ದ ಯಾರಾದ್ರೂ ಕಂಪ್ನಿದ ಸಿಇಒ ಆಗಿದ್ರೆ ಅವರು ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಅದಾರ, ಸಿಇಒ ಯಾರದಾರ, ಪ್ರೆಸೆಂಟ್ ಯಾರದಾರ. ಒಂದ್ ವೇಳೆ ಇನ್ನ ಸಿಇಒ ವಜಾಗೊಳಿಸಿದ್ರಪ್ಪ ಅಂತಂದ್ರೂ ಹೊಸ ಮೆಂಬರ್ನ ಅನೌನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಯಾರನ್ನ ವಜಾಗೊಳಿಸ್ಯಾರಲ್ರಿ ಅವ್ರನ್ನ ನೆನ್ಪಿಟ್ಕೋರಿ. ಅವ್ರನ್ನ ಕೇಳ್ತಾರ ಕ್ವಶನ್, ಯಾರು ಹಿಂದಿದ್ರು ಅಂತ ಹೇಳಿ ಅವ್ರನ್ನ ಕೇಳ್ತಾರ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮಗ ಅಪಾಯಿಂಟ್ಮೆಂಟ್ಸ್ ಯಾವ ರೀತಿ ನೀವು ಸಬ್ಜೆಕ್ಟ್ ಕನೆಕ್ಟ್ ಮಾಡಿ ಓದ್ಕೋಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾನ ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ನಿಮ್ಗೊಂದು ಗ್ಲಿಮ್ಸ್ ಕೊಡ್ತೀನಿ, ಸ್ವಲ್ಪ ಓದ್ಕೊಂಡ್ ಬರ್ರಿ ನಾಳೆ. ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಓಂ ಬಿರ್ಲಾದವ್ರದ್ದು ನ್ಯೂಸ್ನಾಗ ಐತಿ ಏನಂತಂದ್ರೆ ಅವ್ರನ್ನ ವಜಾಗೊಳಿಸ್ಬೇಕು ಅನ್ನೋದೈತಿ. ಅವ್ರನ್ನ ವಜಾಗೊಳಿಸ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಯಾವ ಸಂವಿಧಾನದ ಅಡಿಯಲ್ಲಿ ವಜಾಗೊಳಿಸ್ತಾರೆ, ಯಾರು ವಜಾಗೊಳಿಸ್ತಾರೆ, ಫಸ್ಟ್ ಆಫ್ ಆಲ್ ಯಾರು ನೇಮಕ ಮಾಡಿರ್ತಾರ. ಓಕೆ, ಆಮೇಲೆ ಅವ್ರಿಗೆ ಯಾರು ಓತ್ ಕೊಡ್ತಾರ. ಒಂದ್ ವೇಳೆ ಅವರು ವಜಾಗೊಂಡ ಮೇಲೆ ಇನ್ನೊಬ್ರು ಬರೋತನ ಆ ಪ್ಲೇಸ್ ನ ಯಾರು ಫುಲ್ಫಿಲ್ ಮಾಡ್ತಾರ ಇವು. ಆಮೇಲೆ ಟೆನ್ಯೂರ್ ಎಷ್ಟಿರ್ತೈತಿ. ಓಕೆ, ಅವ್ರಿಗೆ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಮೇಲೆ ಪ್ರಮಾಣ ವಚನ ಒಬ್ಬೊಬ್ಬರದು ಒಂದೊಂದು ಸಂವಿಧಾನದ ಅಡಿಯಲ್ಲಿ ಬರ್ತಾವ. ಪ್ರೆಸಿಡೆಂಟ್ ಓತ್ ಬೇರೆ ಆರ್ಟಿಕಲ್, ಆಮೇಲೆ ಪ್ರೈಮ್ ಮಿನಿಸ್ಟರ್ದು ಓತ್ ಬೇರೆ ಆರ್ಟಿಕಲ್, ಲೋಕಸಭೆ ರಾಜ್ಯಸಭೆದ ಎರಡು ಒಂದೇ ಬರ್ತೈತ್ರಿ. ಓಕೆ, ಈ ರೀತಿಯಾಗಿ ಓಟ್ಸ್ ಡಿಫ್ರೆಂಟ್ ಆರ್ಟಿಕಲ್ಸ್ ನಾಗ ಬರ್ತೈತಿ. ಸೊ ಇದನ್ನ ನಾನು ನಿಮ್ಗೆ ನಾಳೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಹೇಳ್ಕೊಡ್ತೀನಿ. ಸೊ ಅಲ್ಲಿ ಮಟ್ಟ ನಾನು ನಿಮ್ಗೆ ಏನ್ ಏರಿಯಾಸ್ ಇವತ್ತಿನ ಕ್ಲಾಸ್ ನಾನು ನಿಮ್ಗೆ ಏನ್ ಏರಿಯಾಸ್ ಹೇಳಿರಲ್ಲ ಇದನ್ನ ಕರೆಕ್ಟ್ ಆಗಿ ಓದ್ಕೊಂಡ ಹೋಗ್ರಿ. ಓಕೆ, ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರ ಈಗ ನಾವು ಕರೆಂಟ್ ಅಫೇರ್ಸ್ ಡೈಲಿ ಕ್ಲಾಸಸ್ ನ ಮಾಡ್ಲಿಕ್ಕತ್ತೀವಿ. ಡೈಲಿ ನಮ್ ಜೊತೆ ಕನೆಕ್ಟೆಡ್ ಇರಿ. ಅಂದ್ರೆ ನಿಮಗೆ ಫಸ್ಟ್ ಬರೀ ಒಂದೇ ಕ್ಲಾಸ್ ಕೇಳ್ಬಿಟ್ರೆ ನಿಮ್ಗೆ ಏನೂ ಐಡಿಯಾ ಸಿಗಲ್ಲ. ಡೈಲಿ ಕನೆಕ್ಟೆಡ್ ಇದ್ರೆ ನಿಮ್ಗೆ ಸಬ್ಜೆಕ್ಟಿಗೆ ಹೆಂಗ್ ಲಿಂಕ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಇನ್ನೊಂದು, ನೀವು ನಾಳೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಯೂಟ್ಯೂಬ್ ಕ್ಲಾಸಸ್ ಏನು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅದಾವ ಸ್ವಲ್ಪ ನೋಡ್ಕೊಂಡ್ ಬರ್ರಿ. ನಿಮ್ಗೆ ಕರೆಂಟ್ ಅಫೇರ್ಸ್ ಯೂಸ್ ಇರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಲ್ಲಿ ಕನೆಕ್ಟ್ ಮಾಡಿ ಹೇಳಿರೋ ಸಬ್ಜೆಕ್ಟ್ ಕಾನ್ಸೆಪ್ಟ್ ಆದ್ರೂ ನಿಮಗೆ ಯೂಸ್ ಆಗ್ತೈತಿ. ಯಾಕಂದ್ರೆ ಸಬ್ಜೆಕ್ಟ್ ಯಾವತ್ತೂ ಚೇಂಜ್ ಆಗಂಗಿಲ್ಲ, ಸೇಮ್ ಇರ್ತದೆ, ಕಾನ್ಸೆಪ್ಟ್ ಸೇಮ್ ಇರ್ತವೆ. ಕರೆಂಟ್ ಅಫೇರ್ಸ್ ಅಷ್ಟೇ ಚೇಂಜ್ ಹಾಕೊಂತ ಹೋಗ್ತಾವ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ವಿಡಿಯೋಸ್ ನೋಡ್ರಿ, ತಪ್ಪೇನಿಲ್ಲ. ಪ್ರೀವಿಯಸ್ ವಿಡಿಯೋಸ್ ನೋಡೋದ್ರಿಂದ ನಿಮ್ಗೆ ನಾಲೆಜ್ ಇನ್ನ ಇನ್ಕ್ರೀಸ್ ಆಗ್ತದೆ, ಇನ್ನೊಂದೇನು ರಿವಿಷನ್ ಆಗ್ತದೆ. ಓಕೆ, ಸೊ ನಾಳೆ ಕ್ಲಾಸ್ ಒಳಗಡೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಪಾಲಿಟಿ ಯಾವ ರೀತಿ ನೀವು ಸಬ್ಜೆಕ್ಟ್ ಅನ್ನು ಕನೆಕ್ಟ್ ಮಾಡ್ಕೋಬಹುದು. ಇನ್ನ ಇಷ್ಟು ಹೆಚ್ಚಿನ ಕ್ವಶನ್ಸ್ ನಾಳೀಗ ಡಿಸ್ಕಸ್ ಮಾಡೋಣ. ಆದಷ್ಟು ನಾನು ನಿಮ್ಗ ಹೆಂಗ ಏರಿಯಾಸ್ ಹೇಳ್ಕೊಂತ ಹೊಂಟೀನಿ. ಸೊ ಏರಿಯಾಸ್ ಅನ್ನ ಕರೆಕ್ಟ್ ಆಗಿ ನೀವ್ ಏನ್ ಮಾಡ್ರಿ, ನೋಟ್ ಡೌನ್ ಮಾಡ್ಕೋರಿ. ನಾಳೆ ನಿಮ್ಮ ಸೀರೀಸ್ ಕ್ಲಾಸ್ ಆಗ್ತಿರ್ಬೇಕಾದ್ರೆ ಏರಿಯಾಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್ ವಿತ್ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.